भगवन्तौ पुनः पुनः ईश्वरो गुरुरात्मेति मूर्तिभेदविभागिने व्योमवद्व्याप्तदेहाय दक्षिणामूर्तये नमो नमः। विनायकं गुरुं बालं ब्रह्मविष्णुहेश्वरान् सरस्वतीं प्रणम्य यादव सर्वकार्यार्थसिद्धये। भज भज गोविन्दं स्तोत्रं ಹೇಳ್ಕೊಂತ ಇದ್ದೀವಿ. ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಸಂಪ್ರಾಪ್ತೆ ಸಂಗೀತೆ ಕಾಲೇ ನಹಿ ನಹಿ ರಕ್ಷತೆ ದುಃಖಂಕರವೇ. ಶ್ಲೋಕ ಆಗಿದೆ. ಈಗ ಯಾವ್ದಾಗಬೇಕು ಅಂತ ಕಾಸೆ ಕಾಂತ ಕಷ್ಟೇ ಪುತ್ರ ಕಾಣ್ತಿದೆ ನಮ್ಮ ಇದರಲ್ಲಿ. ಹೌದಾ? ಸ್ವಾಮೀಜಿ. ಇದಾಗಲಿಲ್ಲ ಸ್ವಾಮೀಜಿ, ಇದಾಗಲಿಲ್ಲ ಇನ್ನು. ಹೌದಾ? ಸ್ವಾಮೀಜಿ. बालस्तावत् क्रीडासक्तः तरुणस्तावत् तरुणीसक्तः वृद्धस्तावत् चिन्तासक्तः परे ब्रह्मणि कोऽपि न सक्तः. बालस्तावत् क्रीडासक्तः तरुणस्तावत् तरुणीसक्तः वृद्धस्तावत् चिन्तासक्तः परमे ब्रह्मणि कोऽपि न सक्तः. भज गोविन्दं गोविन्दं भज मूढमते सम्प्राप्ते सन्निहिते काले नहि नहि रक्षति दुःखकरणे. మలయాళ సంస్కృతి పాటలు బాల్యము గడసెను ఆపై యౌవనమప్పునురా చీటికి మాటికి చింత చేత వికసి హరినెప్పుడు కొల్తురా. భజ గోవిందం భజ గోవిందం భజ గోవిందం మూఢమతే సంప్రాప్తే సన్నిహితే కాలే నహి నహి రక్షతే దుఃఖకరणे అని చెప్తున్నారు. ఆటలు పాటలు బాల్యం గడిచిన ఆపై ఏమన్నా మబ్బునురా చీటికి మాటికి చింత చేతి శ్రీహరిని ఎప్పుడు కోల్తురా ಅಂತ. ಸರಿ, ಈಗ 8ನೇ ಶ್ಲೋಕ ಹೋಗೋಣ. ಉಚ್ಚಾರಣೆ ಮಾಡಿ. ಕಾತೆ ಕಾಂತ ಕಸ್ತೆ ಪುತ್ರ ಕಾತೆ ಕಾಂತ ಕಸ್ತೆ ಪುತ್ರ ಕಾತೆ ಕಾಂತ ಕಸ್ತೆ ಪುತ್ರ ಸಂಸಾರೋಯಮತೀವ ವಿಚಿತ್ರಃ ಸಂಸಾರೋಯಮತೀವ ವಿಚಿತ್ರಃ ಸಂಸಾರೋಯಮತೀವ ವಿಚಿತ್ರಃ. ಕಾತೆ ಕಾಂತ ಕಸ್ತೆ ಪುತ್ರಃ ಸಂಸಾರೋಯಮತೀವ ವಿಚಿತ್ರಃ. ಕಾತೆ ಕಾಂತ ಕಸ್ತೆ ಪುತ್ರಃ ಸಂಸಾರೋಯಮತೀವ ವಿಚಿತ್ರಃ. ಕಾತೆ ಕಾಂತ ಕಸ್ತೆ ಪುತ್ರಃ ಸಂಸಾರೋಯಮತೀವ ವಿಚಿತ್ರಃ. ಕಸ್ಯ ತ್ವಂ ಕಃ ಕುತ ಆಯಾತಃ ಕಸ್ಯ ತ್ವಂ ಕಃ ಕುತಃ ಆಯಾತಃ ಕಸ್ಯ ತ್ವಂ ಕಃ ಕುತಃ ಆಯಾತಃ. ತತ್ವಂ ಚಿಂತಯ ತದಿಹ ಭ್ರಾತಃ ತತ್ವಂ ಚಿಂತಯ ತದಿಹ ಭ್ರಾತಃ ತತ್ವಂ ಚಿಂತಯ ತದಿಹ ಭ್ರಾತಃ. ಕಸ್ಯ ತ್ವಂ ಕಃ ಕುತ ಆಯಾತಃ
ತತ್ವಂ ಚಿಂತಯ ತದಿಹ ಭ್ರಾತಃ ಕಸ್ಯ ತ್ವಂ ಕಃ ಕುತಃ ಯತಃ ತತ್ವಂ ಚಿಂತಯ ತದಿಹ ಭ್ರಾತಃ ಹೇಳಿ. ಕಸ್ಯ ತ್ವಂ ಕಃ ಕುತಃ ಯತಃ ತತ್ವಂ ಚಿಂತಯ ತದಿಹ ಭ್ರಾತಃ ಕಾತೆ ಕಾಂತ ಕಸ್ತೆ ಪುತ್ರಃ ಸಂಸಾರೋಯಮತೀವ ವಿಚಿತ್ರಃ ಕಸ್ಯ ತ್ವಂ ಕಃ ಕುತಃ ಯಾತಃ ತತ್ವಂ ಚಿಂತಯ ತದಿಹ ಭ್ರಾತಃ. ಕಾತೆ ಕಾಂತ ಕಸ್ತೆ ಪುತ್ರಃ ಸಂಸಾರೋಯಮತೀವ ವಿಚಿತ್ರಃ ಕಸ್ಯ ತ್ವಂ ಕಃ ಕುತಃ ಯತಃ ತತ್ವಂ ಚಿಂತಯ ತದಿಹ ಭ್ರಾತಃ. ಕಾತೆ ಕಾಂತ ಕಸ್ತೆ ಪುತ್ರಃ ಸಂಸಾರೋಯಮತೀವ ವಿಚಿತ್ರಃ ಕಸ್ಯ ತ್ವಂ ಕಃ ಕುತಃ ಯತಃ ತತ್ವಂ ಚಿಂತಯ ತದಿಹ ಭ್ರಾತಃ. ಕಾತೆ ಕಾಂತ ಕಸ್ತೆ ಪುತ್ರಃ ಸಂಸಾರೋ ಅಯಂ ಅತೀವ ವಿಚಿತ್ರಃ ಕಸ್ಯ ತ್ವಂ ಕಃ ಕುತ ಆಯತಃ ತತ್ವಂ ಚಿಂತಯ ತದಿಹ ಭ್ರಾತಃ. ಭ್ರಾತ ಅಂದ್ರೆ ಸೋದರ, ತಮ್ಮ ಅಂತೀವಲ್ಲ ಸಾಮಾನ್ಯವಾಗಿ. ಯಾರನ್ನಾದ್ರೆ ತಮ್ಮ ಏಕೋ ಬಾಯ್ ಅಂತ ಹೇಳ್ತಿರ್ತೀವಿ. ಹಾಗೆ ಸೋದರ ಪ್ರೀತಿಯಿಂದ ಆಚಾರ್ಯರು ಕಾ ತೇ ಭಾರ್ಯ ಅಂದ್ರೆ ನಿನ್ನ ಭಾರ್ಯ ಅಂದ್ರೆ ಶ್ರೀಮತಿ ಯಾರು, ತೇ ತೇ ಪುತ್ರ ಅಂದ್ರೆ ನಿನ್ನ ಪುತ್ರ ಯಾರು, ಅಯಂ ಸಂಸಾರ ಅಯಂ ಈ ಸಂಸಾರ ಅಂತಕ್ಕಂಥದ್ದು ಅತಿ ವಿಚಿತ್ರವಾಗಿದೆ. ಕಾತೆ ಕಾಂತ ನಿನ್ನ ಶ್ರೀಮತಿ ಯಾರು, ಪುತ್ರ ಯಾರು, ಈ ಸಂಸಾರ ಏನು, ಇದು ತುಂಬಾ ವಿಚಿತ್ರ ಅಲ್ವಾ. ಕಸ್ಯ ತ್ವಂ ನೀನು ಯಾರಿಗೆ ಸಂಬಂಧಪಟ್ಟವನು, ಕಹ ಕುತಃ ಯಾರು, ಎಲ್ಲಿಂದ, ತ್ವಂ ನೀವು ಬಂದಿದೀಯ, ತತ್ವಂ ಚಿಂತಯ ತದಿಹ ಹಾಗಾಗಿ ಇದರ ತತ್ವವನ್ನ, ಇದರ ಸತ್ಯವನ್ನ, ಮರ್ಮವನ್ನ ಅರಿತುಕೋ. ಯಾರ್ದು ಅನ್ಬಿಟ್ಟಿದೆ ಮೀಟ್ ಮಾಡ್ಕೊಂಬಿಡಿ. ಕಾತೆ ಕಾಂತ ಕಸ್ತೆ ಪುತ್ರಃ ಸಂಸಾರೋ ಅಯಂ ವಿಚಿತ್ರಃ ಕಸ್ಯ ತ್ವಂ ಕುತಃ ಆಯಾತಃ ತತ್ವಂ ಚಿಂತಯ ತದಿಹ ಭ್ರಾತಃ. ಇಲ್ಲಿ ಕಾತೆ ಕಾಂತ ಸಾಮಾನ್ಯವಾಗಿ ನಾವು ನೋಡ್ತಿರ್ತೀವಿ. ಮನುಷ್ಯನಿಗೆ ಕಷ್ಟ ಬಂದಾಗ ಆಗ ಕೆಲವ್ರು ಹೇಳ್ತಿರ್ತಾರೆ, ಯಾರು ಹೆಂಡತಿ, ಯಾರ ಗಂಡನೋ, ಯಾರ ಮಕ್ಕಳು, ಯಾರ ಜನರು, ಯಾರು ಬಂಧು, ಯಾರಿಲ್ಲ. ಜೀವನದಲ್ಲಿ ನಿರಾಸೆ, ಜುಗುಪ್ಸೆ ಇವೆಲ್ಲ ಉಂಟಾದಾಗ ಹೋಗಿ ಸ್ವಾಮಿ, ಯಾರ ಬಂಧುಗಳು, ಯಾರ ಸ್ನೇಹಿತರು, ಯಾರ ಮಕ್ಕಳು, ಯಾರ ಸಂಬಂಧಿಕರು, ಯಾರು ಇಲ್ಲ. ಯಾವಾಗ ಕಷ್ಟ ಬಂದಾಗ, ದುಃಖ ಬಂದಾಗ ಯಾರು ಅನ್ಕೊಂತಾರೆ, ಎಲ್ರು ಅನ್ಕೊಂತಾರೆ. ಈಗ ಯಜಮಾನ್ರಿಗೆ ಯಾರ ಹೆಂಡ್ತಿನೋ, ಯಾರ ಮಕ್ಕಳು ಹೋಗಿ ಸ್ವಾಮಿ. ಅದೇ ಯಜಮಾನಿಗಾದ್ರೆ ಅಯ್ಯೋ ಯಾರ ಗಂಡ, ಯಾರ ಮಕ್ಕಳು, ಯಾರ ಸಂಸಾರ ಅವ್ರು ಅನ್ಕೊಂಡಿರ್ತಾರೆ. ಅದನ್ನು ವಿಚಾರ ಮಾಡು. ಅಂದ್ರೆ ಇವರೆಲ್ಲ ಎಷ್ಟು ದಿನ ಅಂತ ಅಂದ್ರೆ ವೈರಾಗ್ಯ ಪ್ರಾಪ್ತಿಗಾಗಿ ವಿಚಾರದ ಅವಶ್ಯಕತೆ ಅಂತಕ್ಕಂಥದ್ದು ವಿಚಾರದ ಅವಶ್ಯಕತೆ ಇದೆ ಅನ್ನೋ ಮಾತನ್ನು ಇಲ್ಲಿ ಹೇಳ್ತಿದ್ದಾರೆ. ಹಾಗಾಗಿ ಖಾತೆ ಅಂತ ಯಾರು, ನೀವು ಶ್ರೀಮತಿ ಯಾರು,
ಹೆಂಡತಿ ಯಾರು, ನಿನ್ ಗಂಡ ಯಾರು, ಯಾರು ಕಾಸ್ತೆ ಪುತ್ರ, ಮಗ ಯಾರು, ಮಕ್ಕಳ್ಯಾರು, ಯಾವ್ದು ಈ ಸಂಸಾರ, ಅಯಂ ಸಂಸಾರ, ಇದೆಲ್ಲಿಂದ ಬಂತು, ಅತೀವ ವಿಚಿತ್ರ, ತುಂಬಾ ವಿಚಿತ್ರವಾಗಿದೆ. ಎಲ್ಲ ಇದ್ದಂಗೆ ಇರ್ತಾರೆ, ಅವ್ರ ಸಮಯ ಆದ್ಮೇಲೆ ಅವ್ರು ಬಿಟ್ಟು ಹೋಗ್ತಾರೆ. ಕಸ್ಯತ್ವಂ ಕುತಾಯತಃ, ನೀನ್ ಮೊದ್ಲು ಅವ್ರ ಕತೆ ಒಂದ್ ಕಡೆ ಇರ್ಲಿ, ಹೆಂಡತಿ ಯಾರು, ಮಗ ಯಾರು, ನೀನ್ ಯಾರು, ಎಲ್ಲಿಂದ ಬಂದೆ. ತತ್ವಂ ಚಿಂತೆಯ ಸರಿಯ ಭ್ರಾತ, ಈ ತತ್ವವನ್ನ ತಿಳ್ಕೋ. ಭ್ರಾತ ಅಂದ್ರೆ ಸೋದರ, ಓ ತಮ್ಮನೇ, ಎಲ್ಲೋ ಅನ್ಬಿಟ್ಟಿದೇವ್ರೆ, ಒಂದ್ಸರಿ ನೋಡ್ಕೊಂಬಿಡಿ. ಒಂದ್ಸರಿ ಪಾಠಕ್ಕೆ ಬಂದ್ಮೇಲೆ ನಾವು ಒಂದೆರಡು ಹೇಳಿದ್ಮೇಲೆ ಕೂಡ ಎಚ್ಚೆತ್ಬೋದು. ಎಲ್ರು ಸಹ ನೋಡ್ಕೊಂಡ್ಬಿಟ್ರೆ ಚೆನ್ನಾಗಿರ್ತದೆ. ಕಾತೆ ಕಾಂತ ಕಸ್ತೆ ಪುತ್ರ ಅಂದ್ರೆ ಯಾರು. ಈಗ ಸಾಮಾನ್ಯವಾಗಿ ನಾನು ಯಾರು ಇಲ್ಲಿ ಹಂಗೆ ಇದೆ. ಒಂದ್ಸಲ ನೋಡಿ, ಎಲ್ಲೋ ಶಬ್ದ ಬರ್ತಾನೆ ಇದೆ, ಎಲ್ಲೋ ನೀರು ಹಾಕೋದು ಏನೋ ಕೆಲಸ ಕಾಣಿಸ್ತಾ ಇದೆ, ನೋಡ್ಕೊಳ್ಬೇಕು ಒಂದ್ಸರಿ. ಸುಮ್ನೆ ಆನ್ ಮಾಡ್ಬಿಟ್ಟು ಬಿಟ್ಬಿಡ್ಬೇಡಿ ದಯವಿಟ್ಟು. ಕನಿಷ್ಠ ನೀವು ಕೇಳ್ದಿದ್ರು ಮ್ಯೂಟ್ ಮಾಡಿ ಆದ್ರೆ ಇಟ್ಬಿಡಿ. ಅದು ಸಭ್ಯತೆ, ಸಂಸ್ಕಾರ. ಸಂಸ್ಕಾರ ಅಂತ ಹೇಳ್ತೀವಲ್ಲ, ಸಭ್ಯತೆ ಸಂಸ್ಕಾರ ಅಂತ ಹೇಳಿ. ಸಂಸ್ಕಾರ ಅಂತಂದ್ರೆ ನಮ್ಮಿಂದ ಬೇರೆ ತೊಂದರೆ ಆಗದೆ ಇರ್ಲಿ, ಮ್ಯೂಟ್ ಮಾಡಿ ಇಟ್ಬಿಡ್ಬೇಕು ಅಷ್ಟೇ. ಈಗ ಹೆಂಡತಿ ಯಾರು, ಮಗ ಯಾರು, ಈ ಸಂಸಾರ ಏನು, ನಾನ್ಯಾರು, ಎಲ್ಲಿಂದ ಬಂದೆ, ಇವೆಲ್ಲ ಕೂಡ ಇದ್ರೆಲ್ಲದರ ವಿಷಯ ಯಾವಾಗ ಗೊತ್ತಾಗತ್ತಪ್ಪ ಅಂದ್ರೆ ತತ್ವವನ್ನು ತಿಳ್ಕೊಂಡಾಗ ಗೊತ್ತಾಗುತ್ತೆ. ತತ್ವದ ಜ್ಞಾನ ಆದಾಗ್ಲೇನೆ ಇದಕ್ಕೆಲ್ಲಕ್ಕೂ ಸಮಾಧಾನ ಬರ್ತದೆ. ಸಾಮಾನ್ಯವಾಗಿ ಈ ಜನ್ಮ ಏನು, ಎಲ್ಲಿಂದ ಬಂದೆ, ಪಾಪ ಹೆಂಗಾಯ್ತು, ಪುಣ್ಯ ಹೆಂಗಾಯ್ತು, ಪಾಪ ಕರ್ಮ ಅನುಭವಿಸ್ತಿದ್ದೀನಿ, ಪುಣ್ಯ ಕರ್ಮ ಅನುಭವಿಸ್ತಾ ಇದ್ದೀನಿ. ನಿಮ್ಗೆ ಶಬ್ದ ಕೇಳಿಸ್ತಾ ಇದೆಯಾ, ಅವರು ಶಬ್ದ ಮಾಡೋದು? ಕೆಲವ್ರನ್ನೆಲ್ಲ ಕಟ್ ಮಾಡ್ಬಿಡಿ, ಸ್ವಲ್ಪ ಹೇಳಿ. ಸ್ವಲ್ಪ ನಮ್ಮ ಗ್ರೂಪ್ ಅಲ್ಲಿ ಚಿಕ್ಕಣ್ಣ ಗುರುಗಳಿದ್ದೀರಿ, ಮಾಲವ, ನಾಗಪ್ಪಣ್ಣ, ನೀವು ಲಿಂಕ್ ತಗೊಂಡು ಗೀತವ ದಯವಿಟ್ಟು ನೋಡಿ ಮ್ಯೂಟ್ ಮಾಡ್ಕೊಳ್ಳಿಪ್ಪ. ಗುರುಗಳು ಅಷ್ಟೊಂದು ಕೇಳ್ಕೊಬೇಕಾ? ಗುರುಗಳೇ ಸ್ವಲ್ಪ ನೋಡಿ. సింగపూర్లో రామచంద్రరావులో రామకృష్ణపూర్లో అంతా ఉండదు మా దగ్గర. వాళ్ళు బుక్కితో చెప్పింది అట్లా చూడండి. సింగపూర్లో కుల సినప 3 చేసుకోండి. 3 చేసుకో. ఓకే. రామచంద్రపూర్లో రామకృష్ణపూర్లో ಆಮೇಲೆ ನಾಗಪ್ಪ ಲಿಂಕ್ ತಗೊಂಡ್ರೆ ರತ್ನವ ಅವರು, ಕಮಲವ್ವ ನೀವು ನೋಡ್ಕೊಳ್ಳಿ. ಕಮಲವ್ವ ಅವರು ಅಥವಾ ವಸಂತಮ್ಮನವ್ರು, ಇವ್ರನ್ನ ಭಜನೆ ಗೌರವ ಅವ್ರನ್ನ ಪುಟ್ಟವ್ರನ್ನ ತಗೊಂಡಿದ್ರೆ ಎಲ್ರು ದಯವಿಟ್ಟು ಒಂದ್ಸರಿ ನೋಡ್ಕೊಳ್ಳಿ. ನಾವು ಎಲ್ಲರನ್ನು ಮಾಡ್ಕೊಂಡಿದೀವಿ ಗುರುವೆ, ಯೂಟ್ ತೆಗೆದು ಮಾತಾಡ್ದೆ ಈಗ ನಾನು. ಆಯ್ತು ನಾವು ಮ್ಯೂಟ್ ಮಾಡ್ಕೊಂಡಿದೀವಿ ಸ್ವಾಮಿಗಳೇ. ಆಯ್ತು ನಾನು ಮ್ಯೂಟ್ ಮಾಡ್ಕೊಂಡಿದ್ದೀನಿ ಅಪ್ಪಾಜಿ. ಗೀತವ ಮಾಡ್ಕೊಂಡಿದ್ದೀವಿ. ಮಾಲವ ನೀವು ಮಾಡ್ಕೊಂಡಿದ್ದೀರಲ್ಲ. ಚಿಕ್ಕಣ್ಣ ಗುರುಗಳು ಸ್ವಾಮೀಜಿ, ನಾನು ಫಸ್ಟ್ ನಿಮ್ಗೆ ಹೇಳಿದ್ನಲ್ಲ, ಆಗ ಮ್ಯೂಟ್ ಮಾಡಿ. ಸರಿ ಅಲ್ಲ ಮಾತಾಡಿಸ್ತಾರೆ. ನೀವು ಮ್ಯೂಟ್ ಮಾಡಿದ್ರೆ ಗೊತ್ತು ಮಾಡ್ಕೊಳ್ಳಿಕ್ಕೆ ಮಾತನಾಡಿ ಅಂತ ಹೇಳ್ತಿದ್ದೀನಿ ಅಷ್ಟೇ. ಆಯ್ತು ಮತ್ತೆ ಎಲ್ರು ಮ್ಯೂಟ್ ಮಾಡ್ಕೊಂಡ್ಬಿಡಿ. ಮ್ಯೂಟ್ ಮಾಡ್ಕೊಳ್ಳಿ. ಗುರುಗಳೊಬ್ಬರು ಬಿಟ್ಟು ಎಲ್ಲಾರು ಮಾಡ್ಕೊಬಿಟ್ರು ಒಟ್ಟು ನೋಡಿ. ಸರಿ, ಈಗ ಸ್ವಲ್ಪ ಸರಿ ಹೋಯ್ತು ಅಂತ ಅನಿಸ್ತಾ ಇದೆ. ನೋಡೋಣ. ಕಾತೆ ಕಾಂತ ಕಸ್ತೆ ಪುತ್ರ ಸಂಸಾರೋಯಮ ಅತಿ ವಿಚಿತ್ರ ಕಸ್ಯ ತ್ವಂ ಕುತ ಆಯತಃ ತತ್ವಂ ಚಿಂತೆಯ ತದಿಹ ಪ್ರಾತಃ. ಇವೆಲ್ಲ ಕೂಡ ಅವ್ರ್ಯಾರು, ಇವ್ರ್ಯಾರು, ಅವ್ರಿಗೂ ನಮ್ ಸಂಬಂಧ ಏನು, ಇವ್ರಿಗೂ ನಮ್ ಸಂಬಂಧ ಏನು, ಈ ಮಕ್ಕಳೆಲ್ಲಿಂದ ಬಂದ್ರು, ಸ್ನೇಹಿತರೆಲ್ಲಿಂದ ಬಂದ್ರು, ಬಂಧುಗಳೆಲ್ಲಿಂದ ಬಂದ್ರು, ನನಗೆ ಈ ಶರೀರದಿಂದ ಬಂತು, ಏನು ಪಾಪ ಏನು, ಪುಣ್ಯ ಏನು, ಪುಣ್ಯ ಕರ್ಮದ ಫಲ ಏನು, ಪಾಪ ಕರ್ಮ, ಇವೆಲ್ಲ ಅದ್ರ ಬಗ್ಗೆ ಒಂದು ತಿಳುವಳಿಕೆ ಅಂತಕ್ಕಂಥದ್ದು ಯಾವಾಗ ಬರುತ್ತಪ್ಪ ಅಂತಂದ್ರೆ ಹೇಳ್ತಾರೆ,
ತತ್ವಂ ಚಿಂತೆಯ ತದಿಹ ಭ್ರಾತಃ. ತತ್ವನ ತಿಳ್ಕೊ, ಇವೆಲ್ಲ ಗೊತ್ತಾಗುತ್ತೆ. ತತ್ವನ ತಿಳ್ಕೊಂಡಾಗ್ಲೇನೆ ಅವಾಗ ಅರ್ಥ ಆಗುತ್ತೆ ಅವ್ರು ಯಾರು, ಇವ್ರು ಯಾರು, ಇನ್ನೊಬ್ರು ಯಾರು, ಮತ್ತೊಬ್ರು ಯಾರು. ಹೇಗೆ ತತ್ವ ತಿಳ್ಕೊಂಡ್ರೆ ಇವರೆಲ್ಲ ಹೇಗೆ ಗೊತ್ತಾಗ್ತದೆ? ನಮ್ಗೆ ಸಂಶಯ ಬರ್ತದೆ. ಈಗ ನಾನು ಯಾರನ್ನು ತಿಳ್ಕೊಂಡ್ರೆ ನೀನ್ ಯಾರು ಅಂತ ಹೆಂಗ್ ಗೊತ್ತಾಗುತ್ತೆ? ನನ್ನ ಶರೀರ ಬೇರೆ, ನಿಮ್ ಶರೀರ ಬೇರೆ. ಯಾಕೆ ಅಂತಂದ್ರೆ ಎಲ್ಲಾ ಕಡೆಯಲ್ಲೂ ಕೂಡ ತತ್ವೇ ಅಂತರ್ಗತವಾಗಿದೆ. ಇದರ ಪೂರ್ತಿ ಅರ್ಥ ಏನಂತಂದ್ರೆ ಎಲ್ಲಾ ಕಡೆಯಿಂದ ತತ್ವವೇ ಅಂತರ್ಗತವಾಗಿದೆ. ಹೇಗೆ ಅಂತ ನೋಡಿದಾಗ ನಾವು ಈಗ ನೋಡಿ, ನಾನು ಯಾರು ಅಂತ ಪ್ರಶ್ನೆ ಮಾಡ್ಕೊಂಡಾಗ ನಾನು ಎಂಬ ಶಬ್ದಕ್ಕೆ ಎರಡು ಅರ್ಥ ಬರುತ್ತೆ. ಒಂದು ಲಕ್ಷ್ಯಾರ್ಥ, ಇನ್ನೊಂದು ವಾಚ್ಯಾರ್ಥ. ವಾಚ್ಯಾರ್ಥದಲ್ಲಿ ನೀನ್ ಯಾರು ಅಂದ್ರೆ ಇಂಥವ್ರ ಮಗ, ಇಂಥವ್ರ ಗಂಡ, ಇಂಥವ್ರ ಹೆಂಡತಿ, ಇಂಥವ್ರ ಮಗ, ಅಳಿಯ, ಸೊಸೆ, ಏನೆಲ್ಲ ಬರ್ತದೆ. ಇದು ವಾಚ್ಯಾರ್ಥ. ಇನ್ನೂ ಕೆಳಗೋಗಿ ಅಯ್ಯೋ ನಾನು ಇಂಥ ಆಫೀಸರ್ ಆಗಿದ್ದೀನಿ, ಇಂಥ ಉದ್ಯೋಗ ಮಾಡ್ತೀನಿ, ಇಂಥವ್ರ ಬಾಸ್ ಆಗಿದ್ದೀನಿ, ಇಂಥವ್ರ ಕೆಳಗೆ ಕೆಲಸ ಮಾಡ್ತೀನಿ, ಅಥವಾ ನಾನು ಹಂಗಿದ್ದೀನಿ, ಧನವಂತನಾಗಿದ್ದೀನಿ, ಬಡವನಾಗಿದ್ದೀನಿ, ಇದು ನಾನು ಯಾರು. ಇದು ವಾಚ್ಯಾರ್ಥಕ್ಕೆ ಅಂತರ್ಗತವಾಗಿ ಬರ್ತದೆ. ಲಕ್ಷ್ಯಾರ್ಥದಲ್ಲಿ ನಾನು ಎಂಬ ಪದಕ್ಕೆ ಅರ್ಥ ಏನು ಅಂತಂದ್ರೆ ನಾನು ಯಾವ್ದನ್ನ ಆಧಾರವಾಗಿ ಇಟ್ಕೊಂಡು ನಾನು ಅಂತೀವಿ ಅಂತಂದ್ರೆ ಸಾಮಾನ್ಯವಾಗಿ ನಾವು ಶರೀರವನ್ನು ತೋರಿಸಿ ನಾನು ಅಂತ ಹೇಳ್ತಿರ್ತೀವಿ, ಹೌದಲ್ವೇ? ಆದ್ರೆ ಈ ಶರೀರವನ್ನು ನಾನು ಅಂತ ತಿಳ್ಕೊಂತೀವಿ ಯಾವಾಗ? ಜಾಗೃತ ಅವಸ್ಥೆಯಲ್ಲಿ. ಸ್ವಪ್ನಾವಸ್ಥೆಯಲ್ಲಿ ಯಾವ ಶರೀರವನ್ನು ನಾನು ಅಂತ ತಿಳ್ಕೊಂತೀರಿ ಅಂತ ಪ್ರಶ್ನೆ ಮಾಡಿದಾಗ ಸ್ವಪ್ನದಲ್ಲಿ ಇರುತ್ತಲ್ಲ ಶರೀರ, ಆ ಶರೀರವನ್ನು ನಾನು ಅಂತ ತಿಳ್ಕೊಂತೀವಿ. ಅಂದ್ರೆ ಈ ಶರೀರವನ್ನ ನಾನು ಅನ್ನೋ ಭಾವನೆ ಈ ಶರೀರ ಅಂದ್ರೆ ಜಾಗೃತಾವಸ್ಥೆಯಲ್ಲಿ ಇರ್ತಕ್ಕಂಥ ಶರೀರದಲ್ಲಿ ನಾನು ಎಂಬತಕ್ಕಂಥ ಭಾವನೆ ಸ್ವಪ್ನದಲ್ಲಿಲ್ಲ. ಈಗ ನೋಡಿ, ನಾವು ಮಲಗಿರ್ತೀವಿ, ಕನಸು ಸ್ವಪ್ನ ಎಲ್ಲ ಒಂದೇ ಮಾತೆ, ಅರ್ಥ ಏನು ಕಾಣುತ್ತೆ. ಕನಸಲ್ಲಿ ಯಾರೋ ಒಬ್ಬ ವ್ಯಕ್ತಿ ಬೆಟ್ಟ ಹತ್ತಿ ಹೋಗ್ತಾ ಇದ್ದಾನೆ. ಹೋಗ್ತಿರ್ಬೇಕಾದ್ರೆ ಮೇಲ್ಗಡೆಯಿಂದ ಒಂದು ಹುಲಿ ಅಡ್ಡವಾಗಿ ಬರ್ತಾ ಇದೆ. ಹುಲಿ ಬಂದಿರೋದು ನೋಡಿ ಹಾಗೆ ಭಯಭೀತ ಆಗ್ಬಿಡ್ತಾನೆ, ಕಿರಿಚಿಲಿಕ್ಕೆ ಶುರು ಆಗ್ತಾನೆ. ಅಯ್ಯೋ ಹುಲಿ ಬಂತು, ಹುಲಿ ಏನು ಮಾಡ್ಬಿಡ್ತಪ್ಪ ಅಂತ ಹೇಳಿ ತಕ್ಷಣ ಎಚ್ಚರಿಕೆ ಆಯ್ತು. ನೋಡ್ತಾನೆ, ಎಲ್ಲಿದ್ದಾನೆ? ಮನೆಯಲ್ಲಿದ್ದಾನೆ. ಮಲಗಬೇಕಾದ್ರೆ ಬಾಗಿಲು ಹಾಕಿದ್ದ, ಚಿಲ್ಲ ಹಾಕಿದ್ದ, ಎಲ್ಲಾ ಮಾಡಿದ್ದ, ಕಿಟಕಿ ಕೂಡ ಮುಚ್ಚಿದ್ದ. ಹುಲಿ ಎಲ್ಲಿಂದ ಬಂತು? ಹುಲಿ ಮನೆಯೊಳಗೆ ಹೆಂಗ್ ಪ್ರವೇಶ ಮಾಡ್ತು? ಆದ್ರೆ ಯಾವ ಶರೀರದ ನೋಡಿ ನಾವು ಭಯಪಟ್ಟಿದ್ದು ಅಂದ್ರೆ ಈ ಶರೀರದ ಅರಿವೇ ಇಲ್ಲ ನಮ್ಗೀಗ. ನಾವು ಮನೆಯಲ್ಲಿದ್ದೇನಲ್ಲ, ಬಾಗಿಲು ಹಾಕಿದ್ದೀವಿ, ಚಿಲ್ಕ ಹಾಕಿದೀವಿ, ಹುಲಿ ಹೆಂಗ್ ಬರ್ಲಿಕ್ಕೆ ಸಾಧ್ಯ ಅನ್ನೋ ಪ್ರಶ್ನೆ ಇದೆ. ಅಂದ್ರೆ ಈಗಿನ ಜಾಗೃತ ಸಂಬಂಧಪಟ್ಟ ಶರೀರ ಆಗ್ಲಿ, ಸಂಬಂಧಪಟ್ಟ ಮನೆ, ಇದ್ರ ಬಗ್ಗೆ ಏನು ಅರಿವಿಲ್ಲ. ಅಲ್ಲಿ ಕೇವಲ ಸ್ವಪ್ನದ ಶರೀರ, ಸ್ವಪ್ನದ ಪ್ರಪಂಚವೇ ಮಾತ್ರ, ಸ್ವಪ್ನದ ಶರೀರಕ್ಕೆ ಮಾತ್ರ ಸೀಮಿತವಾಗಿದೆ ನಮಗೆ. ಹಾಗಾಗಿ ಅಲ್ಲಿ ಆ ಶರೀರಕ್ಕೆ ಏನೋ ತಿಂದ್ಬಿಡುತ್ತೆ ಅಂತೇಳಿ ನಾವು ಭಯಪಟ್ಟು ಒದ್ದಾಡಿ ಎದ್ದು ತಿಳ್ಕೊಂಡು ಈಗ ಅಲ್ಲಿ ನಾನು ಅಂತ ಭಾವನೆ ಎಲ್ಲಿತ್ತು ಅಂತಂದ್ರೆ ಈ ಶರೀರದಲ್ಲಿಲ್ಲ. ನಾನು ಎಂಬತಕ್ಕಂಥ ಭಾವನೆ ಅಲ್ಲಿನ ಶರೀರದಲ್ಲಿತ್ತು. ಹಾಗಾದ್ರೆ ಇದು ನಾನ, ಅದು ನಾನ? ಪ್ರಶ್ನೆ. ಇದೇ ಪ್ರಶ್ನೆ ಒಮ್ಮೆ ಜನಕ ಮಹಾರಾಜನಿಗೆ ಬರ್ತದೆ. ಹೇಗೆ ಅಂತಂದ್ರೆ ಜನಕ ಮಹಾರಾಜ ಒಂದಿನ ರಾಜ್ಯಭಾರದ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ರು. ಎಲ್ಲ ಆಯ್ತು, ಎಲ್ರು ಅವ್ರವ್ರ ಮನೆಗೆ ಹೋಗ್ಬಿಟ್ರು. ಮಂತ್ರಿಗಳು ಎಲ್ಲ ಹೋದ ಮೇಲೆ ಇವರು ಊಟ ಮಾಡ್ತಾರೆ, ಆನಂದವಾಗಿ ಮಲಗ್ತಾರೆ. ಮಹಾರಾಜ ಗೊತ್ತಾ ನಿಮ್ಗೆ? ಮಹಾರಾಜ ಅವರು ಹಂಸತೂಲಿಕಾ ತಲ್ಪ ಅಂತ ಇರ್ತದೆ, ಹೇಳಿದಿರಾ ನೀವು? ಇವತ್ತು ನಾವೆಲ್ಲ ಬೆಳೆಸ್ತೀವಲ್ಲ ಕರ್ನಲ್ ಅಂತ ಬೆಡ್ಗೆಲ್ಲ ಅವೆಲ್ಲ, ಅವ್ರಿಗೆ ಹಂಸದ ರೆಕ್ಕೆಗಳಿಂದ ನಿರ್ಮಿತವಾಗಿರ್ತಕ್ಕಂಥ ಅದು ಶಯ್ಯ ಅಂದ್ರೆ ಹಾಸಿಗೆ. ಅದು ಅಂದ್ರೆ ಅಷ್ಟು ಮೃದುವಾಗಿರುತ್ತಂತೆ. ಹಂಸದ ರೆಕ್ಕೆಗಳಿಂದ ಹಂಸ ರೆಕ್ಕೆಗಳನ್ನ ಸೇಕರಿಸಿ ಅದರಿಂದನೇ ಮಹಾರಾಜರಿಗೆ ಆ ಬೆಡ್ ಅನ್ನ ಮಾಡ್ತಾರಂತೆ. ನೋಡಿ ಅದೇ ಆಗಿರ್ಬೋದು ನೋಡಿ, ಅದನ್ನೇ ಹಂಸತೂಲಿಕಾ ತಲ್ಪ ಅಂತ ಹೇಳ್ತಾರೆ. ಅದ್ರ ಮೇಲೆ ಮಲಗ್ತಾರೆ ಅವರು. ಇನ್ನು ಅವ್ರಿಗೆ ಗಾಳಿ ಬೀಸತಕ್ಕಂಥವ್ರು, ಅವ್ರು ನಿದ್ದೆ ಮಾಡ್ಬೇಕಾದ್ರೂ ಕೂಡ ಗಾಳಿ ಬೀಸೋರು ಇರ್ತಾರೆ ಅವ್ರಿಗೆ, ಮಹಾರಾಜರಿಗೆ ನಾವು ನೋಡ್ತೀವಿ. ಮಲಗಿರ್ತಾರೆ.
ಆನಂದವಾಗಿ ನಿದ್ದೆ ಮಾಡ್ತಾರೆ. ನಿದ್ದೆಯಲ್ಲಿ ಆಮೇಲೆ ಕನಸು ಬರ್ತದೆ ಅವ್ರಿಗೆ. ಕನಸು ಏನಪ್ಪಾ ಅಂತಂದ್ರೆ, ಅವರ ರಾಜ್ಯದ ಮೇಲೆ ಬೇರೆ ಯಾರೋ ಒಬ್ಬ ರಾಜ ದಂಡೆತ್ತಿ ಬಂದು ಇವ್ರನ್ನ ಯುದ್ಧದಲ್ಲಿ ಸೋಲಿಸ್ಬಿಡ್ತಾರೆ. ಇವ್ರ ರಾಜ್ಯ ಎಲ್ಲ ಅವ್ರಿಗೆ ಸ್ವಂತ ಆಗಿಬಿಡ್ತದೆ. ಇವರು ಕೊನೆಗೆ ಎಲ್ಲಿ ಸತ್ತೋಗ್ತೀನೋ, ಎಲ್ಲಿ ಸಾಯಿಸ್ಬಿಡ್ತಾರೆ ಅಂತೇಳಿ ಇವರು ಅಲ್ಲಿಂದ ಓಡೋಗಿ ಅರಣ್ಯ ಸೇರ್ತಾರೆ. ಅರಣ್ಯದಲ್ಲಿ ತನ್ನ ವೇಷಭೂಷ ಎಲ್ಲವನ್ನು ಬದಲಾವಣೆ ಮಾಡಿ, ಯಾಕಂದ್ರೆ ಮತ್ತೆ ರಾಜನ ತರ ಕಾಣಿಸ್ಬಿಟ್ರೆ ಮತ್ತೆ ಶತ್ರುಗಳು ನಮ್ಮನ್ನ ಸಾಯಿಸ್ಬೋದು ಅಂತೇಳಿ ತಮ್ಮ ವೇಷಭೂಷೆಗಳನ್ನೆಲ್ಲ ತೆಗೆದಾಕಿ ಹಳೆ ಬಟ್ಟೆ ಯಾವುದೋ ಇಲ್ಲೋ ಬಿದ್ದಿರೋ ಹಳೆ ಬಟ್ಟೆಗಳನ್ನ ಕಟ್ಕೊಂಡು, ಹಾಗೆ ಇನ್ನು ರಾಜನಾಗ್ಲಿ ಯಾರೇ ಆಗ್ಲಿ ಹಸುವಂತಕ್ಕಂಥ ಬಾಧೆ ಇದ್ದೇ ಇರ್ತಲ್ಲ, ಹಸುವಿನ ನಿವಾರಣೆಗಾಗಿ ಎಲ್ಲೋ ಹೋಗ್ಬೇಕು, ಭಿಕ್ಷಾಟನೆ ಕೂಡ ಮಾಡ್ಬೇಕು. ಸರಿ, ಮಹಾರಾಜ ಭಿಕ್ಷಾಟನೆ ಹೋಗ್ತಾನೆ. ಹೋಗಿ ಭಿಕ್ಷೆ ಬಿಡ್ತಾನೆ. ಯಾರು ಭಿಕ್ಷೆ ಕೊಡ, ಮುಂದೆ ಹೋಗಿ ಅಂತಿರ್ತಾರೆ. ಕೊನೆಗೆ ಯಾರೋ ಒಂದಷ್ಟು ಊಟ ಇಡ್ತಾರೆ, ಕೈಲಿರ್ತದೆ. ಹಸುವು ತಾಳ್ಲಿಕ್ಕೆ ಆಗ್ತಾ ಇಲ್ಲ, ಅಷ್ಟೊಂದು ಹಸುವಾಗ್ತದೆ. ಇನ್ನೇನ್ ತಿನ್ಬೇಕು ಅಂತೇಳಿ ತಿನ್ಬೇಕಿನ್ನು ಕೈ ಹಾಕ್ತಾನೆ. ಅಷ್ಟೊತ್ತಿಗೆ ಆ ಕಡೆಯಿಂದ 2 ಹೋರಿಗಳು, 2 ಎತ್ತುಗಳು, 2 ಪರಸ್ಪರ ಒಂದಕ್ಕೊಂದು ಜೋರಾಗಿ ಜಗಳ ಆಡ್ತಾ ಬಂದು ಇರುವಲ್ಲಿ ಬಿದ್ದು ಬಿಡ್ತವೆ. ಅನ್ನ ಹೋಗಿ ಚರಂಡಿಗೆ ಬೀಳ್ತದೆ, ಇವರು ಆ ಕಡೆ ಬೀಳ್ತಾರೆ. ಅನ್ನ ಎಲ್ಲ ಮಣ್ಣು ಪಾಲಾಗೋಯ್ತು. ಆಗ ಜೋರಾಗಿ ಪರಮಾತ್ಮನೇ, ಯಾವ ಜನ್ಮದಲ್ಲಿ ನಾನು ಯಾರಿಗೆ ಏನು ಪಾಪ ಮಾಡಿದ್ದೆ, ಕೈಗೆ ಬಂದ ಅನ್ನ ಬಾಯಿಗೆ ಬರ್ಲಿಲ್ವಲ್ಲ ಅಂತೇಳಿ ಜೋರಾಗಿ ಅಳ್ತಾರೆ. ಆವತ್ತಿಗೆ ಎಲ್ರ ತಕ್ಷಣ ಎಚ್ಚರಿಕೆ ಆಗ್ತದೆ. ಯಾರಿಗೆ? ಜನಕ ಮಹಾರಾಜನಿಗೆ ಎಚ್ಚರಿಕೆ ಆದ್ರೆ ನೋಡ್ತಾನೆ, ಹಂಸತೂಲಿಕಾ ತಲುಪದ ಮೇಲೆ ಮಲಗಿದ್ದಾರೆ, ಪಕ್ಕದಲ್ಲಿ ಗಾಳಿ ಬೀಸ್ತಾ ಇದ್ದಾರೆ. ಆಗ್ತಾನೆ 1-2 ಗಂಟೆ ಮೊದಲೇ ಊಟ ಮಾಡಿದ್ದಾನೆ. ತಕ್ಷಣ ಎದ್ದು ಕುತ್ಕೊಂಡ್ಬಿಡ್ತಾನೆ. ಏನು ಸ್ವಪ್ನ ಇದ್ದು ಸ್ವಪ್ನ ಇದು? ಬೇರೆ ರಾಜ ಯಾರೋ ದಂಡೆತ್ತಿ ಬಂದಿದ್ದು, ನನ್ನ ಸೋಲಿಸಿದ್ದು, ನನ್ನ ಸರ್ವಸ್ವವನ್ನು ಕಳ್ಕೊಂಡಿದ್ದು, ಅರಣ್ಯಕ್ಕೆ ಹಾರಿದ್ದು, ಅಲ್ಲಿಂದ ಭಿಕ್ಷಾಟನೆ ಹೋಗಿದ್ದು, ಆ ಭಿಕ್ಷೆ ಯಾರೋ ಭಿಕ್ಷೆ ಕೂಡ ಮುಂದೆ ಹೋಗಿ ಅಂದಿದ್ದು, ಮತ್ತೆ ಯಾರೋ ಕೊಟ್ಟಿದ್ದು, ಇನ್ನೇನ್ ತಿನ್ಬೇಕು ಅನ್ನಷ್ಟು ಕೈಯಲ್ಲಿದೆ ಅನ್ನ ಬಾಯಿಗೆ ಬರುವಷ್ಟರೊಳಗಾಗಿ 2 ಹೋರಿಗಳು ಪರಸ್ಪರ ಜಗಳಾಡ್ತಾ ಬಂದು ನನ್ನ ಅಲ್ಲಿ ತಳ್ಳಿದ್ದು. ಇದೆಲ್ಲ ಅವ್ರಿಗೆ ಏನು ವಿಚಿತ್ರ ಇದು? ಇದರಲ್ಲಿ ಯಾವ್ದು ಸತ್ಯ? ನಾನು ಊಟ ಮಾಡಿ ಆನಂದವಾಗಿ ಮಲಗಿ ಇದು ಸತ್ಯನಾ? ಅಥವಾ ನಾನು ರಾಜ್ಯ ಎಲ್ಲವನ್ನು ಕಳ್ಕೊಂಡು ಒಬ್ಬಂಟಿಗನಾಗಿ ಭಿಕ್ಷಾಟನೆ ಬಿಡದು ಅದು ಸತ್ಯನಾ? ಒಂದು ವೇಳೆ ಇದು ಸತ್ಯ ಆದ್ರೆ ಅದು ಸತ್ಯ ಆಗ್ಬಾರ್ದು, ಅದು ಸತ್ಯ ಆದ್ರೆ ಇದು ಸತ್ಯ ಆಗ್ಬಾರ್ದು. ಆದ್ರೆ ಈಗೆಲ್ಲ ಅನುಭವಿಸಿದಿಲ್ಲ. ನಾನು ಭಿಕ್ಷೆ ಬೇಡಿದ್ದಾಯ್ತು, ಜನ ಅಲ್ಲಿಂದ ಮುಂದೆ ಹೋಗಂತ ಹೇಳಿದ್ದಾಯ್ತು, ಇನ್ನೇನು ಯಾರೋ ಭಿಕ್ಷೆ ಕೊಟ್ಟಿದ್ದಾಯ್ತು, ತಿನ್ಬೇಕು ಅನ್ನಷ್ಟರೊಳಗಾಗಿ 2 ಹೋರಿಗಳು ಪರಸ್ಪರ ಕಾದಾಡಿ ಬಂದು ನನ್ನ ಮೇಲೆ ಬಿದ್ದಿದ್ದಾಯ್ತು. ಕೈಗೆ ಬಂದ ಅನ್ನ ಬಾಯಿಗೆ ಬರ್ದೆ ಹೋಯ್ತಲ್ಲ ಅಂತ ಹೇಳಿ ಅತ್ತಿದ್ದು ಆಯ್ತು. ಒಂದು ವೇಳೆ ಇದೇ ನಿಜವಾಗಿದ್ರೆ ಅದು ಸುಳ್ಳಾಗ್ಬೇಕಾಗಿತ್ತು. ಅಂದ್ರೆ ಅದೇ ನಿಜ ಆಗಿದ್ರೆ ಇದು ಸುಳ್ಳಾಗ್ಬೇಕಾಗಿತ್ತು. ಯಾವ ಸುಳ್ಳು, ಯಾವ ಸತ್ಯ? ಹೀಗೆ ವಿಚಾರ ಮಾಡ್ತಾರೆ. ವಿಚಾರ ಮಾಡಿ ರಾತ್ರಿಯಲ್ಲಿ ನಿದ್ದೆ ಮಾಡಲಿಲ್ಲ, ವಿಚಾರ ಮಾಡಿ ಬೆಳಗ್ಗೆ ಎಲ್ಲ ಪಂಡಿತರಿಗೆ ಆಹ್ವಾನ ಕಳಿಸ್ತಾರೆ. ಎಲ್ಲ ಬರಬೇಕು ಆಸ್ಥಾನಕ್ಕೆ, ರಾಜರ ಆಜ್ಞೆ ಅಂತೇಳಿ ಎಲ್ಲರೂ ಬರ್ತಾರೆ. ಬಂದ ಮೇಲೆ ಎಲ್ಲರ ಸಮಕ್ಷದಲ್ಲಿ ಮಹಾರಾಜ ಹೇಳ್ತಾರೆ, ನೋಡಿ ರಾತ್ರಿ ಒಂದು ಘಟನೆ ನಡೀತು, ನಾನು ಒಳ್ಳೆ ಊಟ ಮಾಡಿ ಮಲಗಿದ್ದೆ, ಗಾಳಿ ಬೀಸ್ತಾ ಇದ್ರು, ಸ್ವಪ್ನ ಬಂತು. ಸ್ವಪ್ನದಲ್ಲಿ ಏನೇ ನಡೀತು ಎಲ್ಲ ಹೇಳ್ತಾರೆ. ಹೇಳಿ ಈಗ ಇದು ಸತ್ಯನಾ ಅದು ಸತ್ಯನಾ? ಅದು ಸತ್ಯ ಆಗಿದ್ರೆ ಇದು ಸತ್ಯ ಆಗಬಾರ್ದು, ಇದು ಸತ್ಯ ಆಗಿದ್ರೆ ಅದು ಸತ್ಯ ಆಗಬಾರ್ದು. ಇದರಲ್ಲಿ ನಿರ್ಣಯಿಸಿ ಹೇಳ್ಬೇಕು ನೀವು, ಇದರಲ್ಲಿ ಯಾವ ಸತ್ಯ? ಯಾಕೆ ಅಂತಂದ್ರೆ ಮಹಾರಾಜರಾಗಿರ್ತಕ್ಕಂಥವ್ರು ಎಷ್ಟೋ ಜನ ಪಂಡಿತರಿಗೆ ಅಥವಾ ಶಾಸ್ತ್ರಾಧ್ಯಯನ ಮಾಡೋರಿಗೆ, ವೈದ್ಯಶಾಸ್ತ್ರ ಆಗಿರ್ಬೋದು, ಜೊತೆಗೆ ಎಲ್ಲರೂ ಕೂಡ ಆಶ್ರಯ ಕೊಟ್ಟಿರ್ತಾರೆ. ಅವರಿಗೆ ಏನೆಲ್ಲ ಅವರಿಗೆ ಬೇಕೆಲ್ಲ ಕೊಡ್ತಾ ಇರ್ತಾರೆ. ಯಾಕೆ ಅಂತಂದ್ರೆ ರಾಜನಿಗೆ ಅನಾರೋಗ್ಯ ಆದಾಗ ಅಥವಾ ಜೀವನದಲ್ಲಿ ಇನ್ನೇನೋ ಸಮಸ್ಯೆ ಬಂದಾಗ ಅವರಿಂದ ಪರಿಹಾರವನ್ನ ಕೇಳ್ತಾರೆ, ಪರಸ್ಪರ ಅವ್ರ ಜೊತೆ ಚರ್ಚೆ ಮಾಡ್ತಾರೆ. ಇದಕ್ಕೆ ಏನ್ ಮಾಡ್ಬೇಕು, ಏನು ಉಪಾಯ ಕಂಡ್ಕೊಳ್ಬೇಕು ಅಂತೇಳಿ.
ಅದೇ ರೀತಿ ಜನಕ ಮಹಾರಾಜನ ಆಸ್ಥಾನದಲ್ಲಿ ತುಂಬಾ ಜನ ಕವಿಗಳು, ಮಹಾನ್ ವಿದ್ವಾಂಸರೆಲ್ಲ ಇದ್ರು, ಶಾಸ್ತ್ರಜ್ಞಾನ ತತ್ವ ಎಲ್ಲ ತಿಳಿದವರೆಲ್ಲ ಚೆನ್ನಾಗಿದ್ರು. ಎಲ್ಲರನ್ನ ಕರೆಸಿ ಹೇಳ್ತಾರೆ, ನೋಡಪ್ಪ ಇದಕ್ಕೆ ನೀವು ಪರಿಹಾರ ಹೇಳ್ಬೇಕು ಅಂತ ಹೇಳ್ತಾರೆ. ಇದರಲ್ಲಿ ಯಾವ ಸತ್ಯ ಹೇಳ್ಬೇಕು? ಈಗ ನೋಡಿ, ಇದ್ರಲ್ಲಿ ಯಾವ ಸತ್ಯ? ಈಗ ಇದೇ ಸತ್ಯ ಅಂತಂದ್ರೆ ರಾಜ ಹೇಳ್ತಾನೆ, ನಾನು ಒಂದ್ ವೇಳೆ ಇದೇ ಸತ್ಯ ಆಗಿದ್ರೆ ರಾತ್ರಿ ನಾನು ಭಿಕ್ಷೆ ಬೇಡಿದ್ನಲ್ಲ, ಅಷ್ಟು ಅನುಭವ ಆಗಿದೆ, ಭಿಕ್ಷೆ ಬೇಡಿದ್ದು 2 ಹೋರಿಗಳು ಕಾದಾಡಕ್ಕೆ ಬಂದು ನನ್ನ ಮೇಲೆ ಬಿದ್ದಿದ್ದಾಗಿದೆ, ಇನ್ನೇನು ಕೈಗೆ ಬಂದ ಅನ್ನ ಬಾಯಿಗೆ ಬರದಾಗಿದೆ, ಅದು ನಿಮ್ಗೆ ಸುಳ್ಳು ಅಂತೀರ, ನನಗೆ ಅನುಭವ ಆಗಿದೆಯಲ್ಲ. ಹೋಗ್ಲಿ ಅದೇ ಸತ್ಯ ಅಂತೀರಾ? ನಾನು ಊಟ ಮಾಡಿದ್ದು ಹಂಸಸೆಯ ಮೇಲೆ ಮಲಗಿದ್ದು ಇವೆಲ್ಲ ಸುಳ್ಳಾಗ್ತದೆ, ಇದೇ ಸುಳ್ಳಾಗ್ತದೆ. ಏನ್ ಹೇಳಿದ ರಾಜನಿಗೆ? ಎಲ್ಲ ಹಂಗೇ ಯೋಚನೆ ಮಾಡಿ ಮಾಡಿ ಟೈಮ್ ಕೊಟ್ರು 1 ಗಂಟೆ ಆಯ್ತು, ಯಾರು ಹೇಳಲಿಕ್ಕಾಗಲಿಲ್ಲ. ಮತ್ತೆ ರಾಜ ಹೇಳಿದ್ರು, ನೋಡಿ 1 ವಾರ ಸಮಯ ಕೊಡ್ತೀನಿ, 1 ವಾರದೊಳಗಾಗಿ ನನಗೆ ನೀವು ಸಮಾಧಾನ ಹೇಳ್ಬೇಕು. ಆಯ್ತು, ಸರಿ, ಎಲ್ರಿಗೂ ಚಿಂತೆ ಶುರುವಾಯ್ತು. ಈಗ ಏನಕ್ಕೆ ಮಾಡೋದು? ಈಗ ಇದು ಸತ್ಯ ಅಂದ್ರೆ ಅದು ಸುಳ್ಳು ಅನ್ಸ್ತದೆ, ಅದು ಸತ್ಯ ಅಂದ್ರೆ ಇದು ಸುಳ್ಳು. ಏನ್ ಮಾಡಿದ? ಏನ್ ಹೇಳಿದ್ ಇವ್ರಿಗೆ? ರಾಜ ಹೋದ್ರೆ ಏನ್ ಬೇಕಾದ್ರೆ ಶಿಕ್ಷೆ ಅಂತೇಳಿ, ಸರಿ ಏನ್ ಮಾಡ್ಬೇಕಾ ದೇವ್ರ ಅಂತ ಎಲ್ಲ ಮನೆಗೆ ಹೋಗ್ಬಿಟ್ರು. ಮನೆಗೆ ಹೋದ್ರು, ಯೋಚನೆ ಮಾಡಿದ್ರು ಏನು ಒಳ್ಳೆ ಏನು ಸರಿ, ಯಾವ ಸತ್ಯ ಅಂತಲ್ಲ, ಯಾವ ಸುಳ್ಳು ಹೇಳೋದು? ಇದು ಸತ್ಯ ಅನ್ನಕ್ಕಾಗಲ್ಲ, ಅದು ಸತ್ಯ ಅನ್ನಕ್ಕಾಗಲ್ಲ, ಇದು ಸುಳ್ಳು ಅನ್ನಕ್ಕಾಗಲ್ಲ, ಅದು ಸುಳ್ಳು. ಯಾಕಂದ್ರೆ 2 ಅನುಭವ ಆಗಿದೆ. ಸರಿ, ದಿನ ಕಳೀತು, ಆಯ್ತು, ವಾರ ಆಯ್ತು, ಮತ್ತೆ ಎಲ್ರು ಬರ್ಬೇಕು, ಇವತ್ತಿಂತ ಭಾನುವಾರ ಮತ್ತೆ ಎಲ್ರು ಸೇರ್ಬೇಕು, ರಾಜ ಆಗ್ಲಿ, ಯಾರು ತಪ್ಪಿಸ್ಕೊಳಂಗಿಲ್ಲ. ಸರಿ, ಮತ್ತೆ ಬಂದ್ರು, ಹೇಳಿದ್ರು, ಏನಪ್ಪ ಸಮಾಚಾರ, ಯಾರ ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಯಾವ ಶಬ್ದ ಇಲ್ಲ. ಈಗ ಬೇರೆಯವ್ರಿಗಾದ್ರೂ ಹೇಳ್ಬೋದು, ರಾಜನ್ಗೆ ಏನ್ ಹೇಳೋದು? ರಾಜನ್ ಕೋಪ ಬಂತು. ಅಲ್ಲ, ನಾನು ಇಷ್ಟು ದಿನ ನಿಮ್ಗೆಲ್ಲ ಅನ್ನ ಕೊಟ್ಟು, ವಸ್ತ್ರ ಕೊಟ್ಟು, ನಿಮ್ಗೆ ಏನು ಬೇಕು ವ್ಯವಸ್ಥೆ ಎಲ್ಲ ಮಾಡಿಸಿ, ಕನಿಷ್ಠ ನನ್ನ ಕಷ್ಟ ಬಂದಾಗ ಒಂದು ಪರಿಹಾರ ಹೇಳೋ ಶಕ್ತಿ ಇಲ್ಲ ಅಂತಂದ್ರೆ ಹೇಳ್ತಾನೆ, ಆರ್ಡರ್ ಮಾಡ್ತಾ ಎಲ್ಲರನ್ನು ಕೂಡ ಜೈಲಿಟ್ಟು ಬಿಡಿ ಅಂತ ಹೇಳ್ತಾನೆ. ಎಲ್ಲರನ್ನ ಜೈಲಿಟ್ಬಿಡಿ. ಸರಿ, ರಾಜ ಆಗ್ಲೆ ಎಲ್ಲರನ್ನು ತಗೊಂಡು ಜೈಲಲ್ಲಿ ಹಾಕ್ಬಿಟ್ರಿ. ಆಮೇಲೆ ಆ ಜೈಲಲ್ಲಿ ಹಾಕಿರ್ತಕ್ಕಂಥವ್ರಲ್ಲಿ ಕಹೋಲ ಎಂಬತಕ್ಕಂಥ ಒಬ್ಬ ಋಷಿ ಇರ್ತಾರೆ. ಕಹೋಲ ಋಷಿ ಅಂದ್ರೆ ಅವರು ಒಳ್ಳೆ ಜ್ಞಾನವಂತರು. ಅವ್ರನ್ನ ಎಲ್ರು ಜೈಲಿಟ್ಬಿಡ್ತಾರೆ. ಸುಮಾರು ವರ್ಷ ಕಳೆದೋಯ್ತು. ಕಳೆದ್ರೆ ಆ ಕಹೋಲ ಋಷಿ ಅವ್ರಿಗೆ ಮದುವೆ ಆಗಿ 1 ವರ್ಷ ಆಗಿರ್ತದೆ ಅಷ್ಟೇ. ಅವ್ರನ್ನು ಕೂಡ ಜೈಲ್ ಕಳಿಸ್ಬಿಡ್ತಾರೆ. ಸರಿ, ಜೈಲಿಗೆ ಹೋಗಿದ್ದಾರೆ. ಆದ್ರೆ ಬರ್ಬೇಕಾದ್ರೆ ಅವ್ರ ಹೆಂಡತಿ ಗರ್ಭಿಣಿ ಆಗಿದ್ಲು. ಸರಿ, ಮಗ ಹುಡ್ತಾನೆ. ಸರಿ, ಮಗ ಆಟ ಆಡ್ಲಿಕ್ಕೆ ಅಲ್ಲಿ ಇಲ್ಲಿ ಹೋಗ್ತಿರ್ತಾನೆ. ಹೋದಾಗ್ಲೆಲ್ಲ ಮಕ್ಕಳೇ ಇವ್ರಪ್ಪ ಇಲ್ಲ, ಅವನ್ ನೋಡ್ತೀವಲ್ಲ ನಾವು, ಇವ್ರಪ್ಪ ಇಲ್ಲ. ಅವನು ಬಂದು ಕೇಳ್ತಿದ್ದೇನೆ, ನಮ್ಮ ಅಪ್ಪ ಇಲ್ಲಿ ಅಂತ. ಅಪ್ಪ ಇಲ್ಲಿ ಕೇಳ್ತಿದ್ದ. ಅವ್ರು ಅಲ್ಲಮ್ಮ ಇಲ್ಲಪ್ಪ, ಎಲ್ಲೋಗಿದ್ದಾರೆ, ಬರ್ತಾರೆ, ಏನ್ ಹೇಳ್ತಿದ್ದಾರೆ. ಅವ್ರು ಸ್ವಲ್ಪ ಹುಡುಗ ದೊಡ್ಡ 5 ವರ್ಷ 6 ವರ್ಷ 7 ವರ್ಷ 8 ವರ್ಷ ಆಯ್ತು. ಈಗ ಅವನು ಈಗ ಕೇಳಲಿಕ್ಕೆ ತಯಾರಿಲ್ಲ. ನೀವು ಸುಮ್ನೆ ಹೇಳ್ಬೇಡ, ಸುಮಾರು ವರ್ಷ ನೋಡ್ತಾ ಇದ್ದೀನಿ, ನಮ್ಮ ಅಪ್ಪ ಇಲ್ಲಿ. ಆವಾಗ ಅವರಮ್ಮ ಎಲ್ಲ ಸ್ಟೋರಿ ಹೇಳ್ತಾರಂತೆ. ನೋಡಪ್ಪ, ರಾಜನಿಗೆ ಒಂದಿನ ಕನಸಾಗಿತ್ತು. ಆ ಕನಸಲ್ಲಿ ರಾಜ ಸೋತು ಹೋಗಿ ಭಿಕ್ಷೆ ಬೇಡ್ಲಿಕ್ಕೆ ಹೋದ. ಅಲ್ಲಿ ಅವನಿಗೆ ಯಾರು ಭಿಕ್ಷೆ ಕೊಟ್ರು. ಅದನ್ನ ತಿನ್ಬೇಕು ಅನ್ನೋಷ್ಟ್ರಲ್ಲಿ 2 ಹೋರಿಗಳು ಬಂದು ಕಾಲಾಡ್ಕೊಂಡು ಮಣ್ಣು ಪಾಲಾಯ್ತು. ಕೈಗೆ ಬದನ್ನ ಬಾಯಿಗೆ ಹೋಗಿ ಬರ್ದಂಗೆ ಆಯ್ತಲ್ಲ ಅಂತ ಹೇಳಿ ಅರ್ಥ. ಆಮೇಲೆ ಎಚ್ಚರಿಕೆ ಆಯ್ತು. ಅದು ಸತ್ಯನಾ ಅಥವಾ ನಾನು ಊಟ ಮಾಡಿ ಮಲಗಿದ್ದೆ ಇದು ಸತ್ಯನಾ? ಇದರಲ್ಲಿ ಸಮಸ್ಯೆ, ಇದರಲ್ಲಿ ಯಾವ ಸತ್ಯ ಅಂತ ನಿಮ್ಗೆ ನಿಮ್ಮ ಎಲ್ರಿಗೂ ಪಂಡಿತರಿಗೆಲ್ಲ ಕೇಳಿದ್ರು. ಆ ಪಂಡಿತರಲ್ಲಿ ನಿಮ್ ತಂದೆ ಕೂಡ ಇದ್ದಾರೆ, ಯಾರು ಸಮಾಧಾನ ಕೊಡಲಿಲ್ಲ. ಹಾಗಾಗಿ ನಿಮ್ಮ ತಂದೆಯನ್ನ ಜೈಲಲ್ಲಿ ಇಟ್ಟಿದ್ದಾರೆ. ನಿಮ್ ತಂದೆ ಅಲ್ಲ, ಸುಮಾರು ಜನ ಎಲ್ಲ ಜೈಲಿದ್ದಾರೆ. ಇದು ವಿಷಯ. ಓಹೋ, ಇದು ವಿಷಯ. ಸರಿ, ಹಂಗಾದ್ರೆ ಕೆಲಸ ನಾನು ಹೋಗ್ತೀನಮ್ಮ. ನಾನು ಹೋಗಿ ರಾಜನಿಗೆ ಅಷ್ಟೇ ಸಮಾಧಾನ ಹೇಳಿ ನಮ್ ತಂದೆ ಬಿಡಿಸ್ಕೊಂಡ್ ಬರ್ತೀನಿ. ನೀನ್ ಇನ್ನೂ ಹುಡುಗ ಇದೆಯಪ್ಪ. ಅವ್ರ ಎಂತ ದೊಡ್ಡ ದೊಡ್ಡ ಮಹಾನ್ ಪಂಡಿತರವರೆಲ್ಲ. ಅವರೆಲ್ಲ ಹೇಳಲಿಕ್ಕಾಗಲೇ ಎಲ್ಲ ಜೈಲು ಹೋಗಿದ್ದಾರೆ. ನೀನಾದ್ರೆ ಮತ್ತೆ ರಾಜನಿಗೆ ಕೋಪ ಬಂದು ನಿಮ್ಮನ್ನು ಏನ್ ಬೇಕಾದ್ರೂ ಮಾಡ್ಬೋದು. ಇಲ್ಲ, ನೀವು ಸುಮ್ಮನೆ ನನಗೆ ಒಂದು ಆಶೀರ್ವಾದ ಮಾಡಿ ಕಳಿಸ್ಕೊಡಿ, ನಾನು ಹೋಗಿ ಬರ್ತೀನಿ. ಈಗ ದಿನ ಆಟ ಹಿಡಿದ್ಬಿಟ್ಟ. ಸರಿ, ಯಾಕೆ ಸುಮ್ಮನೆ ಅಂತೇಳಿ ನೋಡೋಣ ಅಂತ ಕಳಿಸೇ ಬಿಟ್ರು. ಒಂದು ತಾಯಿ ಹೋದ ಮಹಾರಾಜಿಗೆ ನಮಸ್ಕಾರ ಅಂತಂದ್ರೆ, ನಮಸ್ಕಾರ, ಏನಪ್ಪ, ಯಾರಪ್ಪ ಏನು? ನನ್ನ ಹೆಸರು, ಅವನ ಹೆಸರು ಅಷ್ಟಾವಕರ ಅಂತಂದ್ರೆ. ಅಷ್ಟಾವಕರ ಗೀತೆ ಅಂತಂದ್ರೆ ಅಷ್ಟಾವಕರನೇ ಜನಕ ಮಹಾರಾಜನಿಗೆ ಇರತಕ್ಕಂಥ ಗೀತೆ ಅದು. ಅದನ್ನ ಅಷ್ಟಾವಕರ ಗೀತೆ ಅಂತ ಹೇಳ್ತಾರೆ.
ಹೋದಾಗ ಏನ್ ಸಮಾಚಾರ ಅಂದ್ರೆ ಹೇಳ್ತಾರೆ, ನಾನು ಈ ತರ ನಮ್ಮಪ್ಪ ಕಹೋಳ ಅಂತ ಹೇಳಿ ನಮ್ಮಪ್ಪನ ಜೈಲ್ ಇಟ್ಟಿದ್ರಂತೆ, ಏನ್ ನಿಮ್ ಪ್ರಶ್ನೆ ಅಂತಲ್ಲ, ನಿಮ್ ಪ್ರಶ್ನೆ ನಾನು ಸಮಾಧಾನ ಹೇಳ್ತೀನಿ. ನಂತಾರೆ ನೀನು ಹುಡುಗ ಕಣ ಅಂದ್ರೆ ಇಲ್ಲ ಇಲ್ಲ ಸ್ವಾಮಿ. ಆಯ್ತು ಸರಿ, ಯಾವಾಗ ಹೇಳ್ತೀಯಪ್ಪ? ನೀವ್ ಯಾವಾಗ ಹೇಳಿದ್ರೆ ಅವಾಗ. ಸರಿ ನೀವು ರೆಡಿ ಆಗಿ ಸ್ವಾಮಿ, ಆಯ್ತು ನಾಳೆ ಬಾ. ನಾಳೆ ಬಂದ ಹುಡುಗ ನಿಂತ್ಕೊಂಡ, ಏನ್ ನಿಮ್ ಪ್ರಶ್ನೆ ಹೇಳಿ ಮೊದ್ಲು. ಪ್ರಶ್ನೆ ಮತ್ತೊಂದ್ಸರಿ ಅಲ್ಲಿ ನೀಟಾಗಿ ಹೇಳಿದ್ರು. ಈ ತರ ನನಗೆ ಅನುಭವ ಆಯ್ತು. ಈಗ ಸ್ವಪ್ನದಲ್ಲಿ ನಡೆದ ಘಟನೆ ಸತ್ಯನಾ ಅಥವಾ ಜಾಗೃತ ಅವಸ್ಥೆಯಲ್ಲಿ ನಡೆದ ಘಟನೆ ಸತ್ಯನಾ? ಇದ್ರಲ್ಲಿ ಯಾವ್ದು? ನೋಡಿ ಹುಡುಗ ಎಷ್ಟು ಅಂತ ಹೇಳ್ತಾನೆ ನೋಡಿ. ಇದು ಸತ್ಯ ಅಲ್ಲ, ಅದು ಸತ್ಯ ಅಲ್ಲ, ಈ ಎರಡನ್ನು ನೋಡ್ತಾ ಇದ್ದೀರಲ್ಲ ನೀವೊಬ್ಬರೇ ಸತ್ಯ ಅಂತಂದ. ಅಂದ್ರೆ ಈಗ ಜಾಗೃತ ಅವಸ್ಥೆಯಲ್ಲಿ ಊಟ ಮಾಡಿದ್ರಿ, ಅಂಶ ತೂಲಿಕಾ ತಲ್ಪದ ಮಲಗಿದ್ರಿ, ನಿಮ್ ಗಾಳಿ ಬೀಸ್ತಾ ಇದ್ದಾರೆ, ಹೌದಲ್ವಾ? ಇದು ಸತ್ಯ ಅಲ್ಲ. ಹೋಗ್ಲಿ ಅಲ್ಲಿ ನೀವೆಲ್ಲ ಸರ್ವಸ್ವನ್ನ ಕಳ್ಕೊಂಡು ಅರಣ್ಯ ಸೇರಿದ್ರಿ, ಅಲ್ಲಿ ಬಟ್ಟೆ ಬದಲಾವಣೆ ಮಾಡ್ಕೊಂಡು ಬಂದು ಭಿಕ್ಷಾಟನೆ ಮಾಡಿದ್ರಿ, ಎರಡು ಓರಿಗಳು ಬಂದು ನಿಮ್ಮ ಮೇಲೆ ಬಿದ್ದಿದ್ದು, ಕೈಯಲ್ಲಿದ್ದ ಅನ್ನ ಮಣ್ಣು ಪಾಲಾಗಿದ್ದು, ನೀವು ಹತ್ತಿದ್ದು, ಅದು ಸುಳ್ಳೆ. ಇದು ಸುಳ್ಳೆ, ಅದು ಸುಳ್ಳೆ. ಇನ್ನು ಯಾವ ಸತ್ಯ ಅಂದ್ರೆ ಇವೆರಡನ್ನ ನೋಡಿದ್ರಲ್ಲ ಸಾಕ್ಷಿಯಾಗಿ, ಅದೊಂದೇ ಸತ್ಯ ಅಂತಂದ. ಅಂದ್ರೆ ಸಾಕ್ಷಿ ಚೇತೋ ಕೇವಲ ನಿರ್ಗುಣಸ್ತಿ. ಅಂದ್ರೆ ಸಾಕ್ಷಿ ಇದಲ್ಲ, ಸಾಕ್ಷಿ ಒಂದೇ ಸತ್ಯವಾಗಿದ್ದಾನೆ ಅಷ್ಟೇ. ಹಾಗಾಗಿ ಸಾಕ್ಷಿ ಇದ್ದಾನಾದ್ರಿಂದ ಜಾಗ್ರತೆ ಅವಸ್ಥೆಯನ್ನು ನೋಡ್ತಾನೆ, ಸ್ವಪ್ನಾವಸ್ಥೆಯನ್ನು ನೋಡ್ತಾನೆ. ಆದ್ರೆ ತಾನು ಮಾತ್ರ ಜಾಗ್ರತ ಅವಸ್ಥೆಗೂ ಸೀಮಿತವಾಗಿಲ್ಲ. ಒಂದ್ ವೇಳೆ ಜಾಗ್ರತ ಅವಸ್ಥೆಗೆ ಸೀಮಿತವಾಗಿದ್ರೆ ಸಾಕ್ಷಿ ಸ್ವಪ್ನಕ್ಕೆ ಹೆಂಗ್ ಬರ್ತಾನೆ? ಅಥವಾ ಸ್ವಪ್ನಕ್ಕೆ ಸೀಮಿತವಾಗಿಬಿಟ್ರೆ ಜಾಗ್ರತ ಅವಸ್ಥೆ ಹೆಂಗ್ ಬರ್ತಾನೆ? ಅಂದ್ರೆ ಜಾಗ್ರತ ಅವಸ್ಥೆಗೆ ಸ್ವಪ್ನಾವಸ್ಥೆ ಕೂಡ ಅತೀತನಾಗಿ ಸಾಕ್ಷಿ ಇದ್ದಾನೆ. ಈ ಜಾಗ್ರತ ಸ್ವಪ್ನಾವಸ್ಥೆಗಿಂತ ಭಿನ್ನವಾಗಿರ್ತಕ್ಕ ಇನ್ನೊಂದು ಅವಸ್ಥೆ ಇದೆಯಲ್ಲ, ಸುಷುಪ್ತಾವಸ್ಥೆ. ಅಲ್ಲಿ ಕೂಡ ಜೀವನ ಇರ್ತಾನೆ, ಅಲ್ಲಿ ಏನು ಗೊತ್ತಿಲ್ಲ, ಆನಂದವಾಗಿದ್ದೆ, ಅದನ್ನು ಕೂಡ ನೋಡ್ತಾನೆ. ಹಾಗಾಗಿ 3 ಅವಸ್ಥೆಗಳಲ್ಲಿ ಸಾಕ್ಷಿ ಆಗಿದ್ದಾನೆ. ಸತ್ಯ ಯಾವುದು ಅಂತಂದ್ರೆ ಈ ಅವಸ್ಥೆಗಳಿಗೆ ಅತೀತವಾಗಿರ್ತಕ್ಕಂಥ ಏನಿದೆಯಲ್ಲ, ಅಂದ್ರೆ ತಿಳುವಳಿಕೆ, ಜ್ಞಾನ, ತತ್ವ, ಅದೇ ಸತ್ಯ. ಮಿಕ್ಕ ಎಲ್ಲೂ ಕೂಡ ನಿತ್ಯ. ಯಾಕಂದ್ರೆ ಸ್ವಪ್ನದಲ್ಲಿ ನೀವ್ ಏನೇನು ಘಟನೆ ನಡೀತು ಅವಾಗ್ಲೂ ನೀವಿದ್ರಿ, ಜಾಗ್ರತೆ ಇಲ್ಲಿ ಏನ್ ನಡೀತು ಅವಾಗ್ಲೂ ನೀವಿದ್ರಿ. ಆದ್ರೆ ಈಗ ಸ್ವಪ್ನ ಇಲ್ಲೇ ಇರ್ಬೋದು, ಜಾಗ್ರತೆ ಇಲ್ಲದೆ ಇರ್ಬೋದು. ನೀವಿದ್ರೆ ಇಲ್ವೋ? ಇದೀವಿ, ನಾವಿದೀವಿ. ಯಾಕಂದ್ರೆ ಎರಡನ್ನು ನೋಡಿದ್ರೆ ನಾವಿದ್ದೀನಲ್ಲ. ಹಾಗಾಗಿ ತತ್ವ ಒಂದೇ ಸತ್ಯ, ಎರಡು ಮಿಥ್ಯ ಅಂತ ಹೇಳ್ತಾನೆ. ಅವಾಗ ಜನಕ ಮಹಾರಾಜನಿಗೆ ಹೌದಲ್ವಾ ಹೇಳಿ ತಕ್ಷಣ ನಿನ್ಗೆ ಏನ್ ಬೇಕು? ಸಣ್ಣ ಹುಡುಗ ಆದ್ರೂ ಕೂಡ ಇಷ್ಟೊಂದು ಜ್ಞಾನವಂತನಾಗಿದೆಯಾ ಅಂತಂದ್ರೆ, ಏನು ಬೇಡ, ನಮ್ಮ ಅಪ್ಪ ನಾನು ನೋಡ್ಬೇಕು ಅಂತ. ನಿಮ್ಮ ಅಪ್ಪ ಒಬ್ಬರೇ ಅಲ್ಲ, ಈ ವಿಷಯವಾಗಿ ಯಾರ್ಯಾರನ್ನ ನಾನು ಬಂಧಿಸಿದನೋ ಅವರೆಲ್ಲವನ್ನು ಕೂಡ ಎಲ್ಲರನ್ನು ಕೂಡ ಬಿಟ್ಟು ಬಿಡಿ ಅಂತ ರಾಜ ಆಜ್ಞೆ ಮಾಡ್ತಾನೆ. ಎಲ್ಲರನ್ನು ಬಿಟ್ಟು ಬಿಡ್ತಾರೆ. ಸರಿ, ಅಷ್ಟಾವಕರ ಬರ್ತಾನೆ. ಅವರ ಅಪ್ಪ ಕಹೋಳ ಮಹರ್ಷಿ ಬರ್ತಾನೆ. ಮಹಾರಾಜ ಹೇಳ್ತಾರೆ, ಮಹಾರಾಜ ನೋಡಪ್ಪ ಯಾರೋ ಹುಡುಗ ಬಂದಿದ್ದಾನೆ. ಯಾಕಂದ್ರೆ ಇವ್ರು ಜೈಲ್ಗೆ ಹೋಗಿದ್ದೆ ಮತ್ತೆ ನೋಡ್ಲೇ ಇಲ್ಲ. ಬಂದು ನೋಡ್ತಾನೆ, ಮಗ ಎಲ್ಲ ವಕ್ರ ಅಂದ್ರೆ ಹೇಳ್ತೀರಿ, ವಕ್ರ ಅಂದ್ರೆ ಹೇಳ್ತೀರಿ, ವಕ್ರ ಬುದ್ಧಿ, ವಕ್ರವಾಗಿದೆ ಅಂದ್ರೆ ಹೀಗೆ ಬೆಂಡ್ ಆಗಿರ್ತದೆ. ಒಂದು ಬೆಂಡ್ ಅಂತೀವಲ್ಲ ಇಂಗ್ಲಿಷ್ ಅಲ್ಲಿ, ಹಾಗೆ ಬೆಂಡ್. 8 ವಕ್ರಗಳಿಂದ ಅವ್ರ ಶರೀರ ಕೂಡ ಇರ್ತಂತೆ. ನೋಡ್ತಾನೆ, ತಂದೆಗೆ ತುಂಬಾ ದುಃಖ ಆಗ್ತದೆ. ಯಾರಪ್ಪ ನೀನು ಅಂದ್ರೆ, ನಾನಪ್ಪ, ನನ್ನ ಹೆಸರು ಅಷ್ಟಾವಕರ ಅಂತ ಹೇಳಿ. ನಮ್ಮಮ್ಮ ಹೇಳ್ತಾ ಇದ್ರು ಕಹೋಳ ಅಂತ, ನಮ್ಮ ಅಪ್ಪನ ಹೆಸರು ಕಹೋಳ ಅಂದ್ರೆ ಯಾರು? ನಾನೇನು. ತುಂಬಾ ದುಃಖ ಆಗುತ್ತೆ ತಂದೆಗೆ, ಮಗನ ತಂದ್ಕೊಂಡು ಅಂತಾರಂತೆ. ಅಲ್ಲೇ ನೀನು ನಿನ್ನ ನೋಡ್ಲೇ ಇಲ್ಲ ನಾನು, ಆದ್ರೆ ಎಂತ ಮಗ ಇದ್ದೀನಿ, ನನ್ನೇ ಬಿಡಿಸ್ಕೊಂಡ್ ಬರ್ತಾ ಇದೆಯಲ್ಲ. ಇಷ್ಟೊಂದು ನಿಮ್ಗೆಲ್ಲ ಹೇಗ್ ಗೊತ್ತು ಅಂತಂದ್ರೆ ಅದಕ್ಕೆ ಸಮಾಧಾನ ಹೇಳ್ತಾರೆ. ಮತ್ತೆ ಅಷ್ಟಾವಕರ ಅದು ಏನು ಆ ಚರಿತ್ರೆ ಬೇರೆ ಇದೆ ಬಿಡಿ, ಸಂದರ್ಭ ಬಂದಾಗ ಅದನ್ನೇ ಹೇಳೋಣ. ಹಾಗೆ ಇಲ್ಲಿ ಯಾಕೆ ಇದೆಲ್ಲ ಹೇಳ್ತದೆ ಅಂತಂದ್ರೆ, ಕಾತೆ ಕಾಂತ ಕಸ್ತೆ ಪುತ್ರ ಸಂಸಾರೋಯಮತಿ ವಿಚಿತ್ರ ಕಸ್ಯತ್ವಂ ಕಹ ಕುತಯ ಆಯತಃ ತತ್ವಂ ಚಿಂತೆಯ ತದಿಹ ಭ್ರಾತಃ. ಓ ತಮ್ಮನೆ, ಇವೆಲ್ಲ ತಿಳ್ಕೊ. ಯಾರು ಇವರು? ಈಗ ನಾನು ಯಾರು ಅಂತ ಗೊತ್ತಾಯ್ತಪ್ಪ. ಆಮೇಲೆ ಹೆಂಡತಿ ಯಾರು, ಗಂಡ ಯಾರು,
ಮಕ್ಕಳು ಯಾರು, ನನ್ನ ಸಂಸಾರ ಏನು, ನಾನು ಎಲ್ಲಿಂದ ಬಂದೆ, ನಾನು ಅನ್ನೋದರ ಲಕ್ಷ್ಯಾರ್ಥ ಏನು, ನಾನು ಅನ್ನೋದ್ರ ವಾಚ್ಯಾರ್ಥ ಏನು, ದುಃಖ ಯಾವ್ದಕ್ಕಾಗ್ಬಿಡ್ಬೇಕು, ದುಃಖ ಎಲ್ಲಿಂದ ಬಂದಿದೆ, ಇವೆಲ್ಲ ಕೂಡ ಯಾವಾಗ ತಿಳಿಯುತ್ತಪ್ಪ ಅಂದ್ರೆ ತತ್ವವನ್ನು ತಿಳ್ಕೊಂಡಾಗ. ತತ್ವಂ ಚಿಂತೆಯ ತದಿಹ ಭ್ರಾತಃ, ತತ್ವನ ತಿಳ್ಕೋ ಓ ತಮ್ಮನೇ, ತತ್ವವನ್ನ ತಿಳ್ಕೋ. ಇವೆಲ್ಲ ತತ್ವವನ್ನು ತಿಳ್ಕೊಂಡಾಗ ಇವರೆಲ್ಲ ಯಾರು, ಯಾಕೆ ನಾನು ಯಾರಂತ ಗೊತ್ತಾದ ಮೇಲೆ ಮಿಕ್ಕ ಎಲ್ಲ ಅವರೇ. ತತ್ವ ದೃಷ್ಟಿಯಿಂದ, ಸಾಕ್ಷ್ಯ ದೃಷ್ಟಿಯಿಂದ ತಾನು ಯಾರು ಅಂತಂದಾಗ ಸಾಕ್ಷ್ಯ ದೃಷ್ಟಿಯಿಂದ ಎಲ್ಲರೂ ಅದೇನೆ. ಅವಸ್ಥೆಗಳಲ್ಲಿ ಬೇರೆ ಬೇರೆ ಕಂಡ್ರು, ಅವಸ್ಥೆಗೆ ಅತೀತವಾಗಿರತಕ್ಕಂಥ ತತ್ವ ಏನಿದೆ ಅದು ಒಂದೇ ಆಗಿದೆ, ತಾನೇ ಆಗಿದ್ದಾನೆ. ಹಾಗಾಗಿ ಈ ತತ್ವವನ್ನ ತಿಳಿಯದ ಕಾರಣವೇ ಇಷ್ಟೆಲ್ಲ ಅವ್ರ್ಯಾರು ಇವ್ರ್ಯಾರು ಭೇದ ಭಾವ, ಹೆಚ್ಚು ಕಮ್ಮಿ, ನಾನ್ ಶ್ರೇಷ್ಠ ಅವನು ಕನಿಷ್ಠ, ಇವೆಲ್ಲ ಕೂಡ ಪ್ರಾರಂಭ ಆಗ್ತಾ ಇದ್ದೇವೆ. ಅಂದ್ರೆ ಮನಸ್ಸಲ್ಲಿ ಚಿಂತೆ, ಇನ್ನೊಂದು ಭಯ, ಇವೆಲ್ಲ ಕೂಡ ತತ್ವದ ಜ್ಞಾನ ಇಲ್ದಿರುವ ಕಾರಣನೇ ಅನ್ನೋ ಮಾತನಲ್ಲಿ ಹೇಳ್ತಿದ್ದಾರೆ. ಹ್ಮ್ 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 ಸರಿ, ಇದು ಹೇಳ್ಬಿಡಮ್ಮ, ಇದನ್ನ ತತ್ವ ಹೇಳ್ಬಿಡಮ್ಮ, ಇದು ಶ್ಲೋಕ ಹೇಳ್ಬಿಡಿ. ಮಲ ಇದೀರಮ್ಮ, ಸ್ವಾಮೀಜಿ ಹೇಳ್ಬಿಡಮ್ಮ, ಶ್ಲೋಕ ಹೇಳ್ಬಿಡು ಸರ್, ಶ್ಲೋಕ ಹೇಳ್ಬಿಡಿ. 8ನೇ ಶ್ಲೋಕ ಹೇಳೋದು ಗುರುಜಿ. ಅದೇ ಹೇಳಿದ್ವಲ್ಲಮ್ಮ, ಕಾತೆ ಕಾಂತ ಕಷ್ಟೇ ಪುತ್ರ ಸಂಸಾರೋ ಯಮ ತೀವ ವಿಚಿತ್ರ. ಕಾತೆ ಕಾಂತ ಕಷ್ಟೇ ಪುತ್ರ ಸಂಸಾರೋ ಯಮ ತೀವ ವಿಚಿತ್ರ. ಕಸ್ಯ ತ್ವಂ ಕಃ ಕುತಃ ಯತಃ. ಕಸ್ಯ ತ್ವಂ ಕಃ ಕುತಃ ಯತಃ. ತತ್ವಂ ಚಿಂತಯ ತದಿಹ ಭ್ರಾಂತಃ. ತತ್ವಂ ಚಿಂತಯ ತದಿಹ ಭ್ರಾತಃ. ಕಾತೆ ಕಾಂತ ಕಸ್ತೆ ಪುತ್ರ ಸಂಸಾರೋ ಯಮ ತೀವ ವಿಚಿತ್ರ. ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಸಂತಾಪ್ತೆ ಸನ್ನಿಹಿತೆ ಕಾಲೇ ನಹಿ ನಹಿ ರಕ್ಷತಿ ದುಃಖಂ ಕರಣೆ. ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಈಗ ఎవడు నీవు నీ సతిసుతులెవ్వరు ఎక్కడ సంబంధం విధిరా. భూమిపై నేడి నుండి వచ్చితివో పూర్ణమగా యోచింపమురా. భజ గోవిందం భజ గోవిందం భజ గోవిందం మూఢమతే. సంప్రాప్తే సన్నిహితే కాలే నైరాచ్యతిరకింకరణే. అక్షతుడు ఎవడు నువ్వు నీ చతుస్థితిలో ఎక్కడ సంబంధం ఇదేనా. భూపై నేడి నుండి వచ్చిటివో పూర్ణమగా యోచింపమురా అని చెప్పిన ಈಗ ಈಗ ನಿಮ್ದು ಸ್ವಲ್ಪ ಶ್ಲೋಕ ಇಂದು ಇದಕ್ಕೆ ಏನಾಗುತ್ತಪ್ಪ ಅಂದ್ರೆ, ಈ ಖಂಡ ಪಂಡಿತರು ಅಂತ ಹೇಳಿದ್ದಾರೆ. ಖಂಡ ಪಂಡಿತರು ಏನ್ ಗೊತ್ತೇ, ಖಂಡ ಪಂಡಿತ ಅಂದ್ರೆ ನಾನು ಕೂಡ ಪಂಡಿತ ಆಗ್ಬಿಡೋದೆ, ನಾನು ಕೂಡ ಪುಸ್ತಕ ಬರೆದು ಬಿಡೋದೆ. ಈ ತರ
ಅವ್ರಿಗೆ ಈಗ ಭಜಗೋವಿಂದ ಶ್ಲೋಕ ತಗೊಂಡು ಹಿಂದೆ ಮುಂದೆ ಮಾಡಿ ಎಲ್ಲ ಮಾಡ್ಬಿಡ್ತಾರೆ. ಒಬ್ಬರ ಕೈಯಿಂದ ಇನ್ನೊಬ್ಬರ ಕೈಗೆ ಹೋಗೋಷ್ಟೊತ್ತಿಗೆ ಅದು ಹಿಂದೆ ಮುಂದೆ ಎಲ್ಲ ಮಾಡ್ಬಿಡ್ತಾರೆ. ಕ್ರಮವಾಗಿರ್ತಕ್ಕಂತ ಪುಸ್ತಕಗಳು ಬೇರೆ. ಈ ಕ್ರಮ ತಪ್ಪಿತ್ತು ನೋಡಿ. ಇದು ನೋಡಿ ನಿಮ್ದು ಯಾವ್ದು ಅಂತಂದ್ರೆ ನಂದು 11 ಅಲ್ಲ. ಈಗ ಕೆಲಸ ಮಾಡೋಣ. ಈಗ ನಿಮ್ಮ ಪುಸ್ತಕ ಪ್ರಕಾರ ನಾನು ಹೋಗೋದು ಬೇಡ, ನನ್ನ ಪುಸ್ತಕ ಪ್ರಕಾರ ನಾನು ಮುಂದೆ ಹೋಗ್ತೀನಿ, ನೀವು ಅದನ್ನ ನಿಮ್ಮ ಇದ್ರಲ್ಲಿ ಹಾಕೊಳ್ಳಿರ್ತೀನಿ. ಈಗ ನೆಕ್ಸ್ಟ್ ಶ್ಲೋಕ ಯಾವ್ದು ನಿಮ್ಮದು ಪುಸ್ತಕದಲ್ಲಿ? ಸತ್ಸಂಗತ್ವೇ ನಿಸ್ಸಂಗತ್ವ ಅಂತಿದೆ ಗುರುಗಳೇ. ಇನ್ನು ಮುಂದೆ ಏನ್ ಮಾಡೋಣ ಅಂದ್ರೆ, ಇಲ್ಲಿ ನನ್ನ ಪುಸ್ತಕದಲ್ಲಿ ಹೇಗಿದೆ ಆ ರೀತಿ ನಾನು ಹೇಳ್ಕೊಂಡು ಹೋಗ್ತೀನಿ, ನೀವು ಅದನ್ನ ನೋಡ್ಕೊಳ್ಳಿರ್ತೀನಿ. ಯಾಕಂದ್ರೆ ಇದು ಅದೇನ್ ಮಾಡ್ತಾರೆ, ನಿಮ್ದೆಲ್ಲೋ ಒಂದು ನಾನು ಹೇಳ್ತೋ ಶ್ಲೋಕ ನಿಮ್ದೆಲ್ಲೋ ಅದು ಅದಂದ್ರೆ ಏನಪ್ಪಾ ಅಂದ್ರೆ ಬೇರೆ ಬೇರೆ ರಚನೆ ಮಾಡ್ಬೇಕಾದ್ರೆ ಉಲ್ಟಾ ಪಟ ಮಾಡ್ಬಿಡ್ತಾರೆ. ಶ್ಲೋಕ ಅದೇನೆ, ಶ್ಲೋಕ ಅದ್ರಲ್ಲಿ ಬೇರೆ ಮಾಡಕ್ಕಾಗಲ್ಲ. ಅದೇ ನಂಬರ್ ಇದೆಯಲ್ಲ, 8ನೇ ಶ್ಲೋಕ 11ಕ್ಕೆ ಬರೆದು 11 ತಗೊಂಡು 8ಕ್ಕೆ ಹಾಕಿರ್ತಾರೆ. ಅವ್ರದೇ ಒಂದು ಬುದ್ಧಿಮಟ್ಟದಿಂದ ಎಲ್ಲ ಮಾಡ್ತಾರೆ. ಇರ್ಲಿ, ಈಗ ಸತ್ಸಂಗತ ನಿತ್ಸಂಗತ ಶ್ಲೋಕ ನೋಡೋಣ. ಸ್ವಾಮೀಜಿ ಹೇಳಿ ಹೇಳಿ. ಒಂದು ಸಜೆಷನ್ ಹೇಳಿ. ಈಗ ನಿಮ್ ಪುಸ್ತಕ ಏನಿದೆ ಅಷ್ಟು ಶ್ಲೋಕಗಳನ್ನ ಒಂದು ಕಾಪಿ ಫೋಟೋ ತೆಗೆದು ವಾಟ್ಸಪ್ ಹಾಕ್ಬಿಟ್ರೆ ನಾವೆಲ್ಲ ಕಾಪಿ ತಗೊಂಡ್ಬಿಡ್ತೀವಿ ಸ್ವಾಮೀಜಿ. ಅಲ್ಲ, ವಿಷಯ ಏನಂದ್ರೆ ಈಗೆಲ್ಲ ಇರೋದೇ ಎಲ್ಲ ಸೇರಿ ಜಾಸ್ತಿ ಏನಿಲ್ಲ, 12 ಒಟ್ಟು ಸೇರಿ ಒಂದು 30-32 ಶ್ಲೋಕ ಇದೆ. ಗೊತ್ತಾಗುತ್ತೆ ಬಿಡಿ. ನಮ್ದು ಫೋಟೋ ತೆಗಿಲಿಕ್ಕೆ ಅದಷ್ಟು ನಮ್ ತೆಲುಗಲ್ಲಿ ನನ್ನ ಹತ್ರ ಇದೆ. ಅದು ನಿಮ್ಗೆ ಅರ್ಥ ಆಗಲ್ವಲ್ಲ. ನನ್ನ ಹತ್ರ ಇರೋದು ತೆಲುಗು ಪ್ರಿಂಟ್. ನಂಬರ್ ಹಾಕ್ಕೋತೀವಿ ಅದಕ್ಕೆ. ಅಷ್ಟೇ ಸರ್, ಅದೇನು ದೊಡ್ಡ ವಿಷಯ ಅಲ್ಲ. ಸ್ವಲ್ಪ ಹಿಂದೆ ಒಂದ್ 2-3 ಶ್ಲೋಕ ಹಿಂದೆ ಮುಂದೆ ಇರುತ್ತೆ ಅಷ್ಟೇ. ಎಲ್ಲೂ ಸಿಗದೆ ಇರೋದು. ಈಗ ನಿಮ್ಮದಲ್ಲಿ 10ನೇ ಶ್ಲೋಕನ ಸತ್ಸಂಗತ್ವ ಅನ್ನೋದು? ಇಲ್ಲ, 9ನೇ. 9 ನೋಡಿ ಎಲ್ಲ ಸರಿ. ಈಗ ಸತ್ಸಂಗತ್ವ ಶ್ಲೋಕ ಹೇಳೋಣ. ಸತ್ಸಂಗತ್ವೇ ನಿಸಂಗತ್ವಂ ಸತ್ಸಂಗತ್ವೇ ನಿಸಂಗತ್ವಂ ಸತ್ಸಂಗತ್ವೇ ನಿಸಂಗತ್ವಂ ನಿಸಂಗತ್ವೇ ನಿರ್ಮೋಹತ್ವಂ ನಿಸಂಗತ್ವೇ ನಿರ್ಮೋಹತ್ವಂ ನಿಸಂಗತ್ವೇ ನಿರ್ಮೋಹತ್ವಂ ಸತ್ಸಂಗತ್ವೇ ನಿಸಂಗತ್ವಂ ನಿಸಂಗತ್ವೇ ನಿರ್ಮೋಹತ್ವಂ ಸತ್ಸಂಗತ್ವೇ ನಿಸಂಗತ್ವಂ ನಿಸಂಗತ್ವೇ ನಿರ್ಮೋಹತ್ವಂ ಸತ್ಸಂಗತ್ವೇ ನಿಸಂಗತ್ವಂ ನಿಸಂಗತ್ವೇ ನಿರ್ಮೋಹತ್ವಂ ನಿರ್ಮೋಹತ್ವೇ ನಿಶ್ಚಲತತ್ವಂ ನಿರ್ಮೋಹತ್ವೇ ನಿಶ್ಚಲತತ್ವಂ ನಿರ್ಮೋಹತ್ವೇ ನಿಶ್ಚಲತತ್ವಂ ನಿಶ್ಚಲತತ್ವೇ ಜೀವನ್ಮುಕ್ತಿಃ ನಿಶ್ಚಲತತ್ವೇ ಜೀವನ್ಮುಕ್ತಿ ನಿಶ್ಚಲತತ್ವೇ ಜೀವನಮುಕ್ತಿ ನಿರ್ಮೋಹತ್ವೇ ನಿಶ್ಚಲತತ್ವಂ ನಿಶ್ಚಲತತ್ವೇ ಜೀವನ್ಮುಕ್ತಿಃ ನಿರ್ಮೋಹತ್ವೇ ನಿಶ್ಚಲತತ್ವಂ ನಿಶ್ಚಲತತ್ವೇ ಜೀವನ್ಮುಕ್ತಿ ನಿರ್ಮೋಹತ್ವೇ ನಿಶ್ಚಲತತ್ವಂ ನಿಶ್ಚಲತತ್ವೇ ಜೀವನಮುಕ್ತಿ ಸತ್ಸಂಗತ್ವೇ ನಿಸಂಗತ್ವಂ ನಿಸಂಗತ್ವೇ ನಿರ್ಮೋಹತ್ವಂ ನಿರ್ಮೋಹತ್ವೇ ನಿಶ್ಚಲತತ್ವಂ ನಿಶ್ಚಲತತ್ವೇ ಜೀವನ್ಮುಕ್ತಿಃ ಸತ್ಸಂಗತ್ವೇ ನಿಸಂಗತ್ವಂ ನಿಸಂಗತ್ವೇ ನಿರ್ಮೋಹತ್ವಂ ನಿರ್ಮೋಹತ್ವೇ ನಿಶ್ಚಲತತ್ವಂ ನಿಶ್ಚಲತತ್ವೇ ಜೀವನ್ಮುಕ್ತಿಃ
सत्सङ्गत्वे निस्सङ्गत्वम् निस्सङ्गत्वे निर्मोहत्वम् निर्मोहत्वे निश्चलतत्वम् निश्चलतत्वे जीवन्मुक्तिः सत्सङ्गत्वे निस्सङ्गत्वं निस्सङ्गत्वे निर्मोहत्वं ನಿರ್ಮೋಹತ್ವೇ ನಿಶ್ಚಲತತ್ವಂ ನಿಶ್ಚಲತತ್ವೇ ಜೀವನ್ ಮುಕ್ತಿ. ಇದು ತುಂಬಾ ಪ್ರಸಿದ್ಧವಾಗಿರ್ತಕ್ಕಂಥ ಶ್ಲೋಕ. ಅಜುಗೋವಿಂದ ನಮ್ಮಲ್ಲಿ ಅಲ್ಲಿ ಕೂಡ ಸಹಜವಾಗಿ ಈ ಶ್ಲೋಕವನ್ನ ಎಲ್ಲರೂ ಹೇಳ್ತಾ ಇರ್ತಾರೆ. ಸತ್ಸಂಗತ್ವೇ, ಸತ್ಸಂಗದ ಏನು, ಅದರ ಶಕ್ತಿ, ಅದರ ಫಲ ಏನು ಅನ್ನೋದು ಈ ಶ್ಲೋಕದಲ್ಲಿ ಅಡಕವಾಗಿದೆ. ಹಾಗಾಗಿ ಎಲ್ಲರೂ ಕೂಡ ಶ್ಲೋಕ ಹೇಳ್ತಿರ್ತಾರೆ. ಭಜಗೋವಿಂದಲ್ಲಿ ತುಂಬಾ ಮುಖ್ಯವಾಗಿರ್ತಕ್ಕಂಥ ಶ್ಲೋಕ ಇದು. ಸತ್ಸಂಗತ್ವೇ ನಿಸ್ಸಂಗತ್ವಂ ನಿಸ್ಸಂಗತ್ವೇ ನಿರ್ಮೋಹತ್ವಂ ನಿರ್ಮೋಹತ್ವೇ ನಿಶ್ಚಲತತ್ವಂ ನಿಶ್ಚಲತತ್ವೇ ಜೀವನ್ ಮುಕ್ತಿ. ಒಳ್ಳೆಯವರ ಸತ್ಸಂಗ, ಒಳ್ಳೆ ಸಂಘ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ನಿಸ್ಸಂಗತ್ವ. ನಿಸ್ಸಂಗ ಏನಾಗುತ್ತೆ, ನಮ್ಮಲ್ಲಿರ್ತಕ್ಕಂಥ ಮೋಹ, ಭ್ರಾಂತಿ, ಅನವಸರ ಕೋರಿಕೆ ಇವೆಲ್ಲ ಇರ್ತಾವ. ಸತ್ಸಂಗದಿಂದ ಇವೆಲ್ಲ ನಮ್ಮ ಮನಸ್ಸಲ್ಲಿ ಇರ್ತಕ್ಕಂಥ ಮಾಲಿನ್ಯ, ಕೋಪ, ತಾಪ ಇವೆಲ್ಲ ಕೂಡ ಕಡಿಮೆ ಆಗ್ತವೆ. ಯಾಕಂದ್ರೆ ಮಾತಾಡ್ತಾರೆ, ಒಂದು ಶ್ಲೋಕ, ಒಳ್ಳೆ ಶ್ಲೋಕ ಇದೆ, ಅದ್ರ ಅರ್ಥ ಹೇಳ್ತೀನಿ. ಶ್ಲೋಕ ಜ್ಞಾಪಕ ಬರ್ತಾ ಇಲ್ಲ. ಈಗ ನೋಡಿ, ಒಂದು ಚೆನ್ನಾಗಿ ಕಾಯ್ತಾ ಇರ್ತಕ್ಕಂಥ ಒಂದು ಹಂಚಿದೆ, ಹಂಚು ಕಾಯ್ತಾ ಇದೆ. ಈ ದೋಸೆ ಗೀಸೆ ಹಾಕ್ಲಿಕ್ಕೆ ಹಂಚೆಲ್ಲ ನೀವು ಬಿಸಿ ಮಾಡ್ತೀರಲ್ಲ, ಅದ್ರ ಮೇಲೆ ಒಂದು ತುಟ್ಟು ನೀರು ಬಿತ್ತಪ್ಪ, ಏನಾಗುತ್ತೆ ಹೇಳಿ? ಕಾದು ಬೂದಿ ಆಗುತ್ತೆ, ಕಾದು ಆವಿ ಆಗ್ಬಿಡ್ತದೆ ಅಷ್ಟೇ. ಮತ್ತೆ ನಾಮರೂಪ ಇರಲ್ಲ ಅದಕ್ಕೆ. ಸುಮ್ಮನೆ ಒಂದು ತೊಟ್ಟು ಬಿದ್ದ ಸರ್ ಮತ್ತೆ ಅಷ್ಟೇ, ಮತ್ತೆ ಎಲ್ಲೋಗುತ್ತೋ ಗೊತ್ತಾಗಲ್ಲ. ಅದೇ ನೀರು ಒಂದು ತೊಟ್ಟು ಹನಿಯನ್ನ ನೀವು ತಾವರೆ ಎಲೆ ಮೇಲೆ ಇದ್ರೆ ಒಂದೇ ಒಳ್ಳೆ ಮುತ್ತು ರತ್ನ ತರ ಹೊಳಿತದೆ. ಅದೇ ಒಂದು ತೊಟ್ಟು ನೀರು ಮುತ್ತಿನ ಚಿಪ್ಪು ಅಂತಾರಲ್ಲ, ಗೊತ್ತಾ ನಿಮ್ಗೆ? ಮುತ್ತು ಚಿಪ್ಪು, ಆ ಚಿಪ್ಪಲ್ಲಿ ಬಿದ್ರೆ ಅದೇ ಮುತ್ಯ ಕೂಡ ಆಗ್ತದೆ. ಅಂದ್ರೆ ನೀರಿನ ಹನಿ ಯಾರ ಸಂಘ ಮಾಡಿದಾಗ ಅಂದ್ರೆ ಕುಜನರ ಸಂಘ, ದುರ್ಜನರ ಸಂಘ ಮಾಡಿದಾಗ ನಮ್ಮ ನಾಮ ರೂಪ ನಿಜ ಏನು ಇಲ್ಲಿರೋದೇ ಇಲ್ಲ. ಅವ್ನು ಯಾರೋ ಎಲ್ಲಿದ್ನೋ ಗೊತ್ತಿಲ್ಲ ಅಂತ ವ್ಯಕ್ತಿ ಅಂದ್ರೆ ಅವನ ಯಾರಪ್ಪ ಗೊತ್ತೇ ಇಲ್ಲ ನಮ್ಗೆ. ಯಾಕೆ ಅಂದ್ರೆ ಕುಜನರ ಸಂಘ ಮಾಡಿದ್ದ. ಅದೇ ಮಧ್ಯಮರ ಸಂಘ ಮಾಡಿದ್ರೆ ಸ್ವಲ್ಪ ಅವನಿಗೆ ಬೆಲೆ. ನೋಡಿ, ಯಾರ ಸಂಘ ಮಾಡ್ತೀವಿ ನಮ್ಮಲ್ಲಿ ನಮಗೂ ಕೂಡ ಅವ್ರ ಸ್ವಲ್ಪ ಗುಣ ಆಗ. ಈಗ ನೋಡಿ, ಯಾರ ಜೊತೆ ಇರ್ತೀವಿ ಹೆಚ್ಚಾಗಿ ಅವ್ರ ತರ ನಮ್ಮನ್ನು ಲೆಕ್ಕ ಹಾಕ್ತಾರೆ ಸಮಾಜದಲ್ಲಿ. ಇಲ್ಲಪ್ಪ ಅಂತವ್ರ ಜೊತೆಲಿ ಇರ್ತಾನೆ ಅಂದ್ರೆ ಇವಳು ಒಳ್ಳೆ ವ್ಯಕ್ತಿ. ಅದೇ ಒಳ್ಳೆ ಸಜ್ಜನರ ಜೊತೆ ಇದ್ದಾನಂತಂದ್ರೆ ಅವ್ರು ತುಂಬಾ ಒಳ್ಳೆಯವರಪ್ಪ, ಎಲ್ಲರ ತರ ಅಲ್ಲ. ಒಂದೇ ನೀರಿನ ಹನಿ ಕಾಲು ಹಂಚಿ ಮೇಲೆ ಬಿದ್ದಾಗ ನಾಮರೂಪ ಇಲ್ಲದೆ ಆವಿ ಆಗೋಯ್ತು. ಅದೇ ನೀರಿನ ಹನಿ ತಾವರೆ ಪತ್ರದ ಮೇಲೆ ಬಿದ್ದಾಗ ಮುತ್ತು ರತ್ನ ತರ ಹೊಳಿತದೆ. ಅದೇ ನೀರಿನ ಹನಿ ಮುತ್ಯ ಚಿಪ್ಪದಲ್ಲಿ ಬಿದ್ದಾಗ ಅದು ಮುತ್ತು ರತ್ನ ಆಗಿ ಪರಿವರ್ತನೆ ಆಗ್ತದೆ. ಇದು ಸಂಘದಿಂದ ಉಂಟಾಗತಕ್ಕಂಥ ಫಲ. ಕುಜನರ ಸಂಘ ಮಾಡಿದ್ರೆ ನಮ್ಮಲ್ಲಿರ್ತಕ್ಕಂಥ ವಿವೇಕ, ವೈರಾಗ್ಯ ನಾಶ ಆಗಿ ಅವ್ರ ತರ ಇಲ್ಲ ಸಲ್ಲದ ಆಸೆ ಪಾಸೆಗಳಿಂದ ನಾವು ಒಯ್ದಾಡಿ ನಾವು ಮೇಲೆ ಕೆಳಗೆ ಬೀಳಿ ಒದ್ದಾಡ್ಬೇಕಾಗ್ತದೆ. ಅದೇ ಮಧ್ಯಮರ ಸಂಘ ಮಾಡಿದಾಗ ಸ್ವಲ್ಪ ಅದಕ್ಕಿಂತ ವಾಸಿ. ಆದ್ರೆ ಸಜ್ಜನರ ಸಂಘ ಮಾಡಿದಾಗ ಸತ್ಸಂಗತ್ವೇ ಏನಾಗುತ್ತೆ ನಿಸ್ಸಂಗತ್ವ. ಅಲ್ಲಿ ಈ ಸಂಘದ ಪರಿಣಾಮ ಏನಪ್ಪಾ ಅಂದ್ರೆ ಎಂತವ್ರನ್ನು ಕೂಡ ಪರಿವರ್ತನೆ ಮಾಡ್ತದೆ. ಹಾಗಾಗಿ ಒಳ್ಳೆ ಸಂಘ ಇರಬೇಕು ಅಂತ ಹೇಳ್ತಾರೆ. ಒಬ್ಬ ವಿದೇಶಿ ತತ್ವವೇತ್ತ ಹೇಳ್ತಾನೆ, ನೀನ್ ಯಾರು ನಾನು ಹೇಳ್ತೀನಿ, ಆದ್ರೆ ನಿನ್ನ ಸ್ನೇಹಿತ ಯಾರು ನನಗೆ ಹೇಳು. ಮತ್ತೆ ಅನ್ಬಿಟ್ಟಿದೆ ಯಾರ್ದು ನೋಡಿ, ಮತ್ತೆ ಅನ್ಬಿಟ್ಟಿದೆ. ಯಾರು ಅನ್ಬಿಟ್ಟು ಮಾಡಿದಾರಮ್ಮ ಮಲವ ನೀವು ಮಾಡಿ. ಹಾಗಾಗಿ ಒಬ್ಬ ವಿದೇಶಿ ತತ್ವಜ್ಞ ಹೇಳ್ತಾನೆ, ನಿನ್ನ ಸ್ನೇಹಿತ ಯಾರು ಹೇಳು, ನೀನ್ ಯಾರು ಹೇಳ್ಬಿಡ್ತೇನೆ ನಾನೇ. ಯಾಕಂದ್ರೆ ನಿನ್ನ ಸ್ನೇಹಿತರು ಎಂತ ಇರ್ತಾರೋ ನೋಡಿದ್ರೆ ಗೊತ್ತಾಗುತ್ತೆ ನೀನು ಅಂತವನೇ. ಹಾಗಾಗಿ ಒಳ್ಳೆಯ ಸಂಘ ಇದ್ರೆ ನಾವು ಕೂಡ ಅವರಂತೆ ಆಗ್ತೀವಿ. ಅಂದ್ರೆ ನಮ್ಗೆ ಗೊತ್ತಿಲ್ಲದೇನೆ ನಮ್ಮಲ್ಲಿ ಕೆಲವೆಲ್ಲ ಪರಿವರ್ತನೆ ಬರ್ತದೆ. ಅದೇ ಕುಜನರ ಸಂಘ ಮಾಡ್ಬೇಕಾದ್ರೆ ನಾವು ಒಳ್ಳೆಯವರೇ ಇರ್ತೀವಿ, ಆದ್ರೆ ಅವ್ರ ಸಂಘ ಮಾಡ್ತಾ 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 ಗೊತ್ತಿಲ್ಲಂಗೆನೆ ಅವರಲ್ಲಿ ನಮ್ಮ ಹಾವಭಾವ ಬಂದ್ಬಿಡ್ತದೆ. ಈ ಮಕ್ಕಳು ನೋಡಿ, ಸಿನಿಮಾ ಸೀರಿಯಲ್ ನೋಡ್ತಿರ್ತಾರೆ, ನೋಡ್ತಾ ಅವ್ರಿಗೆ ಗೊತ್ತಿಲ್ಲದಂಗೆ ಅರಿದಂಗೆ ಅವ್ರಂಗೆ ಆಡ್ತಿರ್ತಾರೆ, ಅವ್ರಂಗೆ ಇವ್ರು ಡ್ಯಾನ್ಸ್ ಮಾಡ್ತಿರ್ತಾರೆ. ನೋಡಿದೀರಾ ನೀವು? ಸಣ್ಣ ಮಕ್ಕಳೆಲ್ಲ ಅಂದ್ರೆ ಅವ್ರಿಗೆ ಗೊತ್ತೇ ಇರಲ್ಲ
ಅವರ ಹಾವಭಾವಗಳು, ಅವರ ಪ್ರಭಾವ ಅಂತ ಇವ್ರ ಮೇಲೆ ಆಗಿರ್ತಾರೆ ನೋಡಿ. ಅದಕ್ಕೆ ಡ್ಯಾನ್ಸ್ ಮಾಡ್ತಾರೆ, ಹಾಡು ಹೇಳ್ತಾರೆ, ಜೋಕ್ ಎಲ್ಲ ಹೇಳ್ತಾರೆ, ವಿಲನ್ ತರ ಮಾತಾಡ, ಎಲ್ಲ ಹೆಂಗ್ ಬಂತು? ಸಂಘದ ಪ್ರಭಾವ. ಹಾಗೆ ಸಜ್ಜನ ಸಂಘ, ಸಜ್ಜನ ಸಹವಾಸ ಅವೆಲ್ಲ ಮಾಡ್ತಾ ಮಾಡ್ತಾ ಅವರ ಒಂದು ಗುಣ ಗಣ ನಡತೆ ಕೂಡ ಗೊತ್ತಿಲ್ದಂಗೆ ನಮ್ಮ ಮೇಲೆ ಪ್ರಭಾವ ಮಾಡ್ತವೆ. ಹಾಗಾಗಿ ಸತ್ಸಂಗಕ್ಕೆ ಹೆಚ್ಚಿನ ಮಹತ್ವ ಇದೆ. ಅದೊಂದೇ ನಮ್ಮಲ್ಲಿರ್ತಕ್ಕಂಥ ಸಂಘ, ಈ ದೋಷ ಇದೆಯಲ್ಲ, ನಮ್ಮಲ್ಲಿ ಸಂಸಾರ ತಾಪತ್ರ ಇದೆಯಲ್ಲ, ಈ ಎಲ್ಲವನ್ನ ಕಳೆಯತಕ್ಕಂಥ ಶಕ್ತಿ ಒಂದು ಸತ್ಸಂಗಕ್ಕೆ ಮಾತ್ರ ಇದೆ. ಸತ್ಸಂಗಕ್ಕೆ ಸಂಬಂಧಪಟ್ಟಂತೆ ನಾನು ಒಂದು ಕಥೆ ಕೂಡ ಹೇಳಿದ್ದೆ ನಿಮ್ಗೆ. ಒಂದ್ಸರಿ ವಿಶ್ವಾಮಿತ್ರ ಮತ್ತು ವಶಿಷ್ಠರಿಬ್ಬರು ಕೂಡ ಶಾಸ್ತ್ರದ ವಿಷಯ ಬಂದಾಗ ಇಬ್ಬರಲ್ಲಿ ಕೂಡ ವಾದೋಪವಾದ ಬರ್ತದೆ. ಆ ವಾದೋಪವಾದದಲ್ಲಿ ಸತ್ಸಂಗದ ಫಲ ಜಾಸ್ತಿನಾ, ತಪಸ್ಸಿನ ಫಲ ಜಾಸ್ತಿನಾ, ಯಾವ್ದು ಹೆಚ್ಚಿನದು ಅಂತ ಹೇಳಿ ಬರ್ತದೆ. ಸರಿ, ಅವರಿಬ್ರು ಯಾಕೆ ನಾವು ಮಾತಾಡೋದು, ನಮಗಿಂತ ದೊಡ್ಡವರ ಹತ್ರ ಹೋಗೋಣ ಅಂತ ಹೇಳಿ ಇಬ್ರು ಆದಿಶೇಷನ ಹತ್ರ ಹೋಗ್ತಾರೆ. ಈಗ ಆದಿಶೇಷ ಅಂತಾನೆ, ನೋಡಪ್ಪ, ನಿಮ್ಮಲ್ಲಿ ಯಾರು ತಪಸ್ಸು ದೊಡ್ಡದ ಸತ್ಸಂಗ ದೊಡ್ಡದ ಅಂತ ನಾನು ಹೇಳ್ತೀನಿ. ಆದ್ರೆ ಈಗ ಸದ್ಯಕ್ಕೆ ನನಗೆ ಡ್ಯೂಟಿ ಇದೆ. ಏನ್ ಡ್ಯೂಟಿ? ಈ ಭೂಮಿಯನ್ನ ಹೊರತಕ್ಕಂಥ ಡ್ಯೂಟಿ ಇದೆ. ಆ ಕೆಲಸವನ್ನು ನೀವು ಯಾರಾದ್ರೂ ಮಾಡಿ, ನಾನ್ ನಿಮ್ ಬಗ್ಗೆ ಯೋಚನೆ ಮಾಡ್ತೀನಿ ಯಾವ್ದು ದೊಡ್ಡದು. ಈಗ ಅದೇನ್ ದೊಡ್ಡ ವಿಷಯ ಅಂತ ಹೇಳಿ ವಿಶ್ವಾಮಿತ್ರ ತನ್ನ 10,000 ವರ್ಷದ ತಪಸ್ಸನ್ನ ದಾರಿ ಏರಿತಾನೆ ಭೂಮಿಯನ್ನ ನಿಲ್ಲಿಸ್ಲಿಕ್ಕೆ. ಆದ್ರೆ ಭೂಮಿಯನ್ನ ಈಗ ಆದಿಶೇಷ ಹೊರ್ತಿದಾನಲ್ಲ, ಆ ಕೆಲಸ ಯಾರು ಮಾಡ್ಬೇಕು? ವಿಶ್ವಾಮಿತ್ರನ 10,000 ವರ್ಷ ತಪಸ್ಸು ಭೂಮಿಯನ್ನ ಹಿಡ್ಕೊಳ್ಲಿಕ್ಕೆ ಆಗ್ಲಿಲ್ಲ. ಆಗ ವಶಿಷ್ಠ ಮಹರ್ಷಿ ಅರ್ಧ ಕ್ಷಣದ ಸತ್ಸಂಗದ ಫಲವನ್ನ ದಾರಿ ಇರುತ್ತಾರೆ, ಭೂಮಿ ನಿಂತ್ಕೊಳ್ತದೆ. ಅವಾಗ ಆದಿಶೇಷ ಅಂತಾನೆ, ನೋಡಪ್ಪ, ನಾನು ಏನ್ ಹೇಳ್ಬೇಕಾಗಿಲ್ಲ, ತೀರ್ಮಾನ ಆಗೋಯ್ತು. ಏನು? 10,000 ವರ್ಷ ತಪಸ್ಸಿನ ಫಲದಿಂದ ಕೂಡ ಭೂಮಿಯನ್ನ 1 ನಿಮಿಷ ನಿಲ್ಲಿಸ್ಲಿಕ್ಕೆ ಆಗ್ಲಿಲ್ಲ. ಅದೇ ಅರ್ಧ ಕ್ಷಣದ ಸತ್ಸಂಗದ ಫಲದಿಂದ ಭೂಮಿಯನ್ನ ನಿಲ್ಲಿಸಿದ್ರು. ಹಾಗಾಗಿ ಸತ್ಸಂಗದ ಫಲವೇ ಶ್ರೇಷ್ಠ ತಪಸ್ಸಿಗಿಂತ ಅಂತೇಳಿ ಆದಿಶೇಷ ಹೇಳ್ತಾನೆ. ಹಾಗಾಗಿ ಸತ್ಸಂಗಕ್ಕೆ ಹೆಚ್ಚಿನ ಮಹತ್ವ ಇದೆ. ಸಂಘದಂತೆ ಸಹವಾಸ, ಒಳ್ಳೆ ಸಂಘ ಮಾಡಿದ್ರೆ. ಹಾಗಾಗಿ ಅವಶ್ಯಕವಾಗಿ ಪ್ರತಿಯೊಬ್ರು ಕೂಡ ಅದಕ್ಕೆ ಹೇಳ್ತಾರೆ, ಸಜ್ಜನ ಸಂಘವನ್ನ ಎಷ್ಟೇ ಕಷ್ಟ ಆಗ್ಲಿ ಮಾಡ್ಬೇಕಂತ. ಸಜ್ಜನ ಬೈಲಿ ಅವಮಾನ ಮಾಡ್ಲಿ ಆದ್ರೂ ಕೂಡ ಅವ್ರ ಸಹವಾಸ. ಯಾಕೆ? ಅದರಿಂದ ಶ್ರೇಯಸ್ಸಾಗುತ್ತೆ ನಮ್ಗೆ. ಅದೇ ದುರ್ಜನ ಸಂಘ, ನಿಮ್ಗೆ ಒಳ್ಳೊಳ್ಳೆ ಊಟ ಇಡ್ತಾರೆ, ಇನ್ನು ಕೊಡಿಸ್ತಾರೆ, ಮತ್ತೆ ಕೊಡಿಸ್ತಾರೆ, ಸಿನಿಮಾ ಎಲ್ಲ ಮಾಡ್ತಾರೆ, ಆದ್ರೂ ಅವ್ರ ಸಹವಾಸ ಮಾಡ್ಬೇಡಿ. ಯಾಕೆ? ಅದು ಮೊದಲು ಅಮೃತದಂತೆ ಕಂಡ್ರು ಕೊನೆಗೆ ಅದು ವಿಷವಾಗ್ತದೆ. ಆದ್ರೆ ಸತ್ಸಾಂಗತ್ಯ ಅಲ್ಲಿ ಅದು ಮೊದಲು ನಿಮ್ಗೆ ಸ್ವಲ್ಪ ಕಷ್ಟ ಅನ್ಸ್ಬೋದು, ಬಾಧೆ ಅನ್ಸ್ಬೋದು, ಆದ್ರೆ ಅದೇ ಕೊನೆಗೆ ಅಮೃತದಂತೆ ಮಾರ್ಪಡ್ತದೆ. ಸಾಮಾನ್ಯವಾಗಿ ಈ ಸಜ್ಜನ ಹತ್ರ ಬರ್ತೀರಿ ನೀವು, ಅವ್ರ ವಿಶೇಷ ನಿಮ್ಗೇನು ಸನ್ಮಾನ ಮಾಡಲ್ಲ. ಬನ್ನಿ ಕೂತ್ಕೊಳ್ಳಿ, ಚಾಪ ಹಾಕೋದು, ಅದು ಮಾಡಿ ಇದು ಮಾಡಿ, ಅವ್ರೇನು ಮಾಡಲ್ಲ ಹೆಚ್ಚಾಗಿ ನಿಮ್ಗೆ. ಅದೇ ಸಾಮಾನ್ಯ ನೋಡು, ಓ ನಿಮ್ ಮರ್ಯಾದೆ ಏನು, ಇನ್ನೊಂದೇನು, ಸಿನಿಮಾ ಕರ್ಕೊಂಡು ಹೋಗ್ತಾರೆ, ಬಾರ್ ಕರ್ಕೊಂಡು ಹೋಗ್ತಾರೆ, ಇಸ್ಪೆಟ್ ಆಡೋಣ, ಇನ್ನೆಲ್ಲ ಹೋಗೋಣ. ಸತ್ಸಾಂಗತ್ಯ ಅಂತಕ್ಕಂಥದ್ದೇ ಜೀವನದಲ್ಲಿ ನಮಗೆ ನಮ್ಮನ್ನ ಈ ಸಂಸಾರ ತಾಪತ್ರಗಳಿಂದ ಮೇಲೆ ತಗೊಂಡು ಹೋಗ್ತಕ್ಕಂಥ ಶಕ್ತಿ ಸಜ್ಜನರಿಗೆ ಇದೆ, ಸತ್ಸಾಂಗತ್ಯಕ್ಕೆ ಇದೆ. ಹಾಗಾಗಿ ವಿಶೇಷವಾಗಿ ಇದನ್ನ ಈ ಶ್ಲೋಕ ಅತ್ಯಂತ ಪ್ರಮುಖವಾದ ಶ್ಲೋಕ. ಸತ್ಸಂಗತ್ವೇ ನಿಸ್ಸಂಗತ್ವ ಇರ್ತದೆ. ಪ್ರಪಂಚದ ಎಲ್ಲಾ ವಿಷಯಗಳಿಂದ ನಿಸ್ಸಂಗತ್ವ ಉಂಟಾದಾಗ್ಲೇನೆ ಮನುಷ್ಯಗೆ ಶಾಂತಿ ಸಮಾಧಾನ. ಎಷ್ಟೆಷ್ಟು ವಿಷಯಗಳ ಬಗ್ಗೆ ಸಂಘ ಚಿಂತನೆ ಇರ್ತದೋ ಅಷ್ಟೆಷ್ಟು ನಮಗೆ ಸಂಸಾರ ಭಾರ ಆಗ್ತದೆ. ಹಾಗಾಗಿ ಸತ್ಸಂಗದ ಅವಶ್ಯಕತೆ ತುಂಬಾ ಇದೆ ಅನ್ನೋದನ್ನು ಶಂಕರಾಚಾರ್ಯರು ಪ್ರತ್ಯೇಕವಾಗಿ ಸತ್ಸಂಗತ್ವೇ ನಿಸ್ಸಂಗತ್ವೇ ನಿರ್ಮೋಹತ್ವ. ನಿಸ್ಸಂಗತೆ ಮೋಹಕ್ಷಯ ಆಗುತ್ತೆ. ಮೋಹಕ್ಷಯ ಆದಾಗ್ಲೇನೆ ತತ್ವದಲ್ಲಿ ಸ್ಥಿರವಾಗಿ ನಿಲ್ಲಲಿಕ್ಕಾಗುತ್ತೆ. ತತ್ವದಲ್ಲಿ ನಿಂತಾಗ್ಲೇನೆ ಮುಕ್ತನಾಗ್ತಾನೆ ಅನ್ನೋದೇ ಇದರರ್ಥ. ಇದ್ರ ಬಗ್ಗೆ ವಿಸ್ತಾರವಾಗಿ ಮುಂದೆ ನೋಡಿ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಸಹನಾವತು ಸಹನೋ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ. ಓಂ ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಃ ಸರ್ವೇ ಭದ್ರಾಣಿ ಪಶ್ಯಂತು.